ಆತ್ಮೀಯ ಸೋದರರೇ, ಮಾಮೂಲಿ ನಮ್ಮ ಕ್ಲಾಸ್ ಅನ್ನ ಕಾರಣಾಂತರಗಳಿಂದ ಸುಮಾರು 1-2 ತಿಂಗಳಿಂದ ನಿಂತೋಗಿತ್ತು. ಇವತ್ತಿನಿಂದ ಆನ್ಲೈನ್ ಅನ್ನ ಪ್ರಾರಂಭ ಮಾಡೋಣ. ಅಂತರಂಗ ಜೀವಿತ ಅಂತಕ್ಕಂಥದ್ರಲ್ಲೇ ತಿಳ್ಕೊಳ್ತಾ ಇದ್ದೀವಿ. ಅದರಲ್ಲಿ ಇವತ್ತೊಂದು ದಿವಸ ಕಾಮಭೂತ ಅಂತಕ್ಕಂಥದ್ರ ಬಗ್ಗೆ, ಕಾಮಲೋಕಕ್ಕೆ ಸಂಬಂಧಪಟ್ಟಿದ್ದನ್ನು ತಿಳಿಸ್ತಾರೆ ಒಂದು ಚಾಪ್ಟರ್ ನಲ್ಲಿ. ಇಲ್ಲಿ ಕಾಮಭೂತಕ್ಕೆ ಸಂಬಂಧಪಟ್ಟಿದ್ದನ್ನು ಈ ಚಾಪ್ಟರ್ ತಿಳಿಸ್ತಾ ಇದ್ದಾರೆ. ಇದು ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು. ಕಾಮಭೂತ, ಕಾಮಲೋಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಅಲ್ಲಿ ಏನೇನ್ ನಡೆಯುತ್ತೆ ಹಾಗೆ ಅನ್ನೋದು ಸಮಾಚಾರ ಇಲ್ಲಿ ಬರುತ್ತೆ. ಕಾಮವು ಅಭಿವ್ಯಕ್ತವಾಗುವ ಪ್ರಕೃತಿಯ ತತ್ವ. ಕಾಮವು ಅಭಿವ್ಯಕ್ತವಾಗುವ ಪ್ರಕೃತಿ ತತ್ವ ಅಂದ್ರೆ ಕಾಮಲೋಕದಲ್ಲಿ ಇರ್ತಕ್ಕಂಥ ತತ್ವ ಏನಾಗಿದೆ, ಹೇಗಿದೆ, ಏನ್ ಮಾಡುತ್ತೆ, ಹೆಂಗೆ ಇರುತ್ತೆ ಅಂತ ಅನ್ನೋದನ್ನ ವಿವರಣೆ ಬರುತ್ತೆ ಇಲ್ಲಿ. ಇದು ಸಜೀವವಾದ ಕಾಮಲೋಕದ ಪ್ರಕೃತಿ ತತ್ವ. ಸಜೀವವಾದ ಅಂತಂದ್ರೆ ಜೀವ ಇರತಕ್ಕಂಥದ್ದು. ಇದರ ಮುಂದಿನ ಸಂಸರಣ ಮೆಟ್ಟಲು ಖನಿಜ ರೂಪಕ್ಕೆ ಇಳಿಯುವುದಕ್ಕೆ ಆಗಿದೆ. ಇಲ್ಲಿ ಸಂಸರಣಕ್ಕೆ ಮೆಟ್ಟಲು ಖನಿಜ ರೂಪಕ್ಕೆ ಇಳಿದು ಬರತಕ್ಕಂಥದ್ದು. ಯಾಗಪ್ಪ ಅಂತಂದ್ರೆ ಹಿಂದಿಂದು ಸ್ವಲ್ಪ ತಿಳ್ಕೊಳ್ಳೋಣ. ಖನಿಜ ರೂಪಕ್ಕೆ ಇಳಿದು ಬರತಕ್ಕಂತಹ ಮೆಟ್ಟಲು ಅಂತಾರೆ. ಇಲ್ಲಿ ಖನಿಜ ಅಂತಂದ್ರೆ ನೋಡ, 1ನೇ ಭೂತವರ್ಗ, 2ನೇ ಭೂತವರ್ಗ, 3ನೇ ಭೂತವರ್ಗ ಅಂತಕ್ಕಂಥದ್ದು ನಮ್ಗೆ ಚಿರಪರಿಚಿತ, ಎಲ್ಲರಿಗೂ ಗೊತ್ತಿದೆ. ಆದ್ರೆ ಈ ಕಾಮಲೋಕದಲ್ಲಿ, ಕಾಮತತ್ವದಲ್ಲಿ 3ನೇ ಭೂತವರ್ಗ ಅಲ್ಲಿ ಪ್ರಾರಂಭವಾಗ್ತಕ್ಕಂಥದ್ದು. ಇದು ಖನಿಜ ರೂಪಕ್ಕೆ ಇಳಿಯುವುದಕ್ಕೆ ಆಗಿದೆ. ಇಲ್ಲಿ ಪೂರ್ಣವಾಗಿ ಬೆಳವಣಿಗೆ ಆಗಿದೆ. 3ನೇ ಭೂತವರ್ಗದಲ್ಲಿ ಬೆಳವಣಿಗೆ ಪೂರ್ಣವಾಗಿ ಆದ್ಮೇಲೆ ಇಳಿದು ಸ್ಥೂಲ ಲೋಕದಲ್ಲಿ ಖನಿಜ ವರ್ಗಕ್ಕೆ ಬರತಕ್ಕಂಥದ್ದು. ಇಲ್ಲಿ ಪೂರ್ಣವಾಗಿ ಬೆಳವಣಿಗೆ ಆಗಬೇಕು. 3ನೇ ಭೂತವರ್ಗದಲ್ಲಿ ಪೂರ್ಣವಾಗಿ ಬೆಳವಣಿಗೆ ಆದ್ಮೇಲೆ ಖನಿಜ ವರ್ಗವಾಗಿ ಈಚೆಗೆ ಇಳಿದು ಬರುತ್ತೆ. ಒಂದು ಮೆಟ್ಟಲು ಇಳಿಯುವುದಿದು, ಮೇಲ್ಗಡೆಯಿಂದ ಇಳಿದು ಬರ್ತಕ್ಕಂಥದ್ದು ಆಗಿದೆ. ಆದುದರಿಂದ ಇದಕ್ಕೆ ಒಂದು ವಿಧವಾದ ಆಸೆಗಳನ್ನು ಪೂರ್ತಿ ಮಾಡಿಕೊಳ್ಳುವಂತಹ ಹುಟ್ಟು ಸ್ವಭಾವವಿರುತ್ತದೆ. ಆಸೆ, ಇಲ್ಲಿ ನಮ್ಗೆ ಆಸೆ ಅಂತಂದ್ರೆ ಎಲ್ಲಿಗಾದ್ರೂ ಹೋಗ್ಬೇಕು ಅಂತಂದ್ರೆ, ನಮ್ಮ ಊರು ಬಿಟ್ಟು ಅಥವಾ ಬೇರೆ ಕಡೆಗೆ ಎಲ್ಲಾದ್ರೂ ಹೋಗ್ಬೇಕಂದ್ರೆ ತುಂಬಾ ಆಸೆ, ಮುತುವರ್ಜಿಯಿಂದ ನಾವು ತಯಾರಾಗ್ತೀವಿ. ಹಾಗೆ ಈ ಲೋಕದಿಂದ, ಕಾಮತತ್ವದಿಂದ ಇಳಿದು ಸ್ಥೂಲ ಲೋಕಕ್ಕೆ ಬರಬೇಕಾದ್ರೆ ಖನಿಜ ರೂಪವಾಗಿ ಅದು ಪರಿವರ್ತನೆ ಆಗಿ ಕೈಯಲ್ಲಿ ಬರುತ್ತೆ. ಅದು ಹೆಂಗ್ ಬರುತ್ತೆಪ್ಪ ಅಂತಂದ್ರೆ, ಮಾಡಿಕೊಳ್ಳುವಂತಹ ಹುಟ್ಟು ಸ್ವಭಾವವಾಗಿರುತ್ತದೆ. ಈ ರೀತಿ ಅದರ ಉದ್ದೇಶವನ್ನು ಸಾಧಿಸಲು ತುಂಬಾ ಯುಕ್ತಿಯಿಂದ ವರ್ತಿಸದಂತೆ ತೋರುತ್ತದೆ. ತುಂಬಾ ಯುಕ್ತಿಯಿಂದ ಅಂದ್ರೆ ಆ ಚಾತುರ್ಯ ಮತ್ತು ಕಾತುರದಿಂದ ಇಳಿದು ಬರಬೇಕು ಅಂತಕ್ಕಂಥದ್ದು ಆಗುತ್ತದೆ. ಏನೋ ಇದು 3ನೇ ಭೂತವರ್ಗದಿಂದ ಸ್ಥೂಲ ಲೋಕಕ್ಕೆ ಖನಿಜ ವರ್ಗವಾಗಿ ಇಳಿದು ಬರುತ್ತೆ. ಅದಕ್ಕೆ ಮನಸ್ಸಿಗೆ ಸಂಬಂಧಪಟ್ಟ ವಿಮರ್ಶಾತ್ಮಕ ಶಕ್ತಿ ಇರುವುದಿಲ್ಲ. ಆದರೆ ವಿಮರ್ಶೆ ಮಾಡತಕ್ಕಂಥ ಮನಸ್ಸು ಅದಕ್ಕೆ ಸಾಮರ್ಥ್ಯ ಇರುವುದಿಲ್ಲ. ವಿಮರ್ಶೆ ಮಾಡತಕ್ಕಂಥ ಮನಸ್ಸು ಖನಿಜಕ್ಕೆ, ಇದು ಭೂತವರ್ಗ, 3ನೇ ಭೂತವರ್ಗಕ್ಕೆ ಇರುವುದಿಲ್ಲ. ಇದು ಅವರೋಹಣ ಎಂದರೆ ಸ್ಥೂಲ ಲೋಕಕ್ಕೆ ಇಳಿಯುವ ಮಾರ್ಗದಲ್ಲಿ ಸದಾ ಕೆಲಸ ಮಾಡುತ್ತಾ ಇರುತ್ತದೆ. ಅವರೋಹಣ ಅಂತಂದ್ರೆ ಮೇಲ್ಗಡೆಯಿಂದ ಕೆಳಗಡೆ ಬರ್ತಕ್ಕಂಥದ್ದು ಎಂದರೆ ಈ ಸ್ಥೂಲ ಲೋಕಕ್ಕೆ ಇಳಿಯುವ ಮಾರ್ಗದಲ್ಲಿ ಸದಾ ಕೆಲಸ ಮಾಡುತ್ತಾ ಇರುತ್ತದೆ. ಸ್ಥೂಲ ಲೋಕಕ್ಕೆ ಇಳಿದಬೇಕು ಅಂತಕ್ಕಂಥದ್ದು, ಕಾತರ ಹೋಗ್ಬೇಕು ಅಂತಕ್ಕಂಥದ್ದು ಮಾಡ್ತಾ ಇರ್ತದೆ ಸದಾ. ಆದಷ್ಟು ಒರಟಾದ ಸ್ಪಂದನಗಳನ್ನು ಪಡೆಯುವ ಮಾರ್ಗದಲ್ಲಿ ನಿರತವಾಗಿರುತ್ತದೆ. ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಈ 3ನೇ ಭೂತವರ್ಗಕ್ಕೆ ಖನಿಜ ವರ್ಗವಾಗಿ ಪೂರ್ತಿ ಬೆಳವಣಿಗೆ ಆಗ್ಬೇಕಂತಂದ್ರೆ ಅದಕ್ಕೆ ಸ್ಪಂದನಗಳಂದ್ರೆ ಒರಟಾಗಿರತಕ್ಕಂಥ ಸ್ಪಂದನಗಳೇ ಅದಕ್ಕೊಂದು ಆಹಾರ.
ನೋಡಿ ಎಷ್ಟು, ಯಾವುದು ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತಕ್ಕಂಥದ್ದು ನಿರ್ಣಯ ಮಾಡಕ್ಕಾಗಲ್ಲ. ನಾವು ಭಗವಂತನನ್ನು ಯಾಕಪ್ಪ ಈ ರೀತಿ ಇಟ್ಟಿದ್ದಾನೆ ಅಂತ ಅಂದ್ಕೊಳ್ತೀವಿ. ಯಾಕಂದ್ರೆ ಆ ಗುರಿ, ಆತನ ಗುರಿ ಏನು, ಯಾವ ರೀತಿ ಆಗುತ್ತೆ, ಏನ್ ಆಗ್ಬೇಕು ಅಂತ ನಮ್ಗೆ ಏನು ಗೊತ್ತಾಗಲ್ಲ. ಆದ್ರಿಂದ ಯಾತಕ ಬಿಟ್ಟಪ್ಪ ಇವೆಲ್ಲಾನು ಅಂತಕ್ಕಂಥ ನಾವು ಅನ್ಕೊಳ್ತೀವಿ. ಆದ್ರೆ ನೋಡಿ, ಅದಕ್ಕೆ ಉರುಟಾಗಿರತಕ್ಕಂಥ ಸ್ಪಂದನಗಳೇ ಅದಕ್ಕೆ ಆಹಾರ. ಯಾವುದು? ಮೂರನೇ ಭೂತ ವರ್ಗಕ್ಕೆ ಮಾರ್ಗದಲ್ಲಿ ನಿರಂತರವಾಗಿರುತ್ತದೆ. ಅದಕ್ಕೆ ನಿನ್ನ ವಿಷಯ ತಿಳಿಯದು. ಬೇರೆಯವರದು ವಿಷಯ ಅವ್ರು ಹೇಗೆ ಇವ್ರ ಹಾಗೆ ಹಿಂಗ್ ಬರಬೇಕು ಹಂಗ ಅಂತಕ್ಕಂಥ ಏನು ಅದಕ್ಕೆ ತಿಳಿಯುವುದಿಲ್ಲ. ಈ ರೀತಿ ತಿಳಿಯುವುದಕ್ಕೂ ಸಾಧ್ಯವಿಲ್ಲ. ಯಾಕಂದ್ರೆ ಅದಕ್ಕೆ ಮೆದುಳಿಲ್ಲ, ಬೇರೆ ವ್ಯವಸ್ಥೆ ಇಲ್ಲ. ಬರೀ ಸ್ವಲ್ಪವೇ ಸ್ವಲ್ಪ ಅದರಲ್ಲಿ ಏನು ದೈವಾಂಶ ಅಂತಕ್ಕಂಥದ್ದು ಪಿಡಿ ಇರುತ್ತೆ. ಅದಕ್ಕೆ ಏನು ಗೊತ್ತಾಗಲ್ಲ. ಈಚೆಗೆ ಇಳಿದು ಸ್ಥೂಲ ಲೋಕಕ್ಕೆ ಇಳಿದು ಬರಬೇಕು ಅಂತಕ್ಕಂಥದ್ದು ಆಸೆ ಆಕಾಂಕ್ಷೆ ಇರುತ್ತದೆ. ಅದು ಬೆಳವಣಿಗೆ ಆಗಬೇಕಾದ್ರೆ ಒರಟು ಸ್ಪಂದನೆಗಳು ಅದಕ್ಕೆ ಬೇಕು. ಆದರೆ ಅದು ತನ್ನ ಪ್ರತ್ಯೇಕತೆಯನ್ನು ಅರಿತುಕೊಂಡು ಹಾಗೆಯೇ ಮುಂದುವರಿಯುವುದಕ್ಕೆ ಇಷ್ಟಪಡುತ್ತದೆ. ಅಲ್ಲೇ ಇರ್ತಕ್ಕಂಥದ್ದು ತಾನೇ ಪ್ರತ್ಯೇಕವಾಗಬೇಕು ಅಂತಕ್ಕಂಥ ಇಷ್ಟಪಟ್ಟು ಕೆಳಗಡೆಗೆ ಇಳಿದು ಬರುತ್ತದೆ. ಇದು ದುಷ್ಟ ಪಿಸಾಚಿ ಅಲ್ಲ. ಈ ಒರಟು ಸ್ವಭಾವ ಇರೋದ್ರಿಂದ ದುಷ್ಟ ಪಿಸಾಚಿ ಏನಾಗಲ್ಲ. ಪಿಸಾಚಿತ ಅದಾಗಲ್ಲ, ದುಷ್ಟ ಪಿಸಾಚಿ ಅಲ್ಲ. ಅದನ್ನ ದ್ವೇಷಿಸಕೂಡದು. ಆದ್ರಿಂದ ನಾವೇನ್ ಮಾಡ್ಬೇಕು, ಅದು ದುಷ್ಟ ಪಿಸಾಚಿ, ಅದನ್ನು ಈ ರೀತಿ ಕೆಟ್ಟ ಕೆಲಸಗಳನ್ನ ಮಾಡಿಸುವುದಕ್ಕೆ ವ್ಯವಸ್ಥೆ ಬರುತ್ತಲ್ಲ, ಇದನ್ನು ನಾವು ದ್ವೇಷ ಮಾಡಬಾರದು. ಜೀವಾತ್ಮನಾದ ನೀನು ದೈವಿಕ ಚೈತನ್ಯಾಂಶಗಳು ಇರುವಂತೆ ಅದು ಕೂಡ ದೈವಿಕ ಚೈತನ್ಯ ಅಂಶವೇ. ನಾವು ಸಮೇತ ಜೀವಾತ್ಮನಾದ ನೀನು ಅಂತ ನಾವು ದೈವಾಂಶ ಭೂತನಾಗಿರುವುದು, ಅದೇ ರೀತಿ ಅದು ಸಹ ಕೂಡ ದೈವಿಕ ಚೈತನ್ಯ ಅಂಶವೇ. ಆ ದೈವಿಕ ಚೈತನ್ಯ ಅಂಶವು ಅದರಲ್ಲಿ ಇರುವುದರಿಂದ ಅದಕ್ಕೆ ಒರಟಾದ ಸ್ಪಂದನೆಗಳು ಸಿಗುವುದರಿಂದ ಅದು ಬೆಳವಣಿಗೆ ಆಗಿ ನಂತರ ಇಳಿದು ಮೆಟ್ಟಲು ಇಳಿದು ಬರುವುದಕ್ಕೆ ಅದು ಕಾತರದಿಂದ ಕಾದಿರುತ್ತದೆ. ಆದರೆ ನಾನು ಎಲ್ಲಿ ಹೋಗ್ತಾ ಇದ್ದೀನಿ, ಏನಾಗುತ್ತೆ ಅಂತಕ್ಕಂಥ ಏನು ಗೊತ್ತಾಗಲ್ಲ ಅದಕ್ಕೆ. ಆದರೆ ಅದರ ಪ್ರವೃತ್ತಿಗಳು ಅಧೋಮುಖವಾಗಿರುವುದರಿಂದ ನಿನ್ನ ಪ್ರಗತಿ ಮಾರ್ಗಕ್ಕೆ ವಿರೋಧವಾಗಿ ವರ್ತಿಸುತ್ತದೆ. ಅದು ಅಧೋಮುಖವಾಗಿ ಮೇಲ್ಗಡೆಯಿಂದ ಕೆಳಗಡೆಗೆ ಬರುವುದಕ್ಕಾಗಿ ಅದು ಕಾತುರದಿಂದ ಬರ್ತಾ ಇರುತ್ತದೆ. ನಾವು ಕೆಳಗಡೆಯಿಂದ ಮೇಲ್ಗಡೆಗೆ ಹೋಗ್ಬೇಕು ಅಂತಕ್ಕಂಥದ್ದು ನಮ್ಮ ಕಾತರ. ನಮ್ಮೆಲ್ಲ ಇಳಿದು ಬಂದಿದ್ದಾಯ್ತು. ಇದು ಹೇಗಂದ್ರೆ ಚೈತನ್ಯ ಬ್ರಹ್ಮ ಮತ್ತು ಇದರಿಂದ ಮೇಲ್ಗಡೆಯಿಂದ ಹಿಂಗೆ ಇಳಿದು ಸ್ಥೂಲ ಲೋಕ, ಇದು ಭೂತವರ್ಗ, 1ನೇ ಭೂತವರ್ಗ, 2ನೇ ಭೂತವರ್ಗ, 3ನೇ ಭೂತವರ್ಗ, ಇಲ್ಲೆಲ್ಲ ಬೆಳವಣಿಗೆ ಆಗೋದು ಮೇಲ್ಗಡೆಯಿಂದ ಕೆಳಗಡೆ ಬರುವುದು. ಇಲ್ಲಿ ಖನಿಜ ಸಸ್ಯ ಇವೆಲ್ಲ ಆದ್ಮೇಲೆ ಮನುಷ್ಯರಾದ ಮೇಲೆ ಇಂಡಿಪೆಂಡೆಂಟ್ ಆತ್ಮ ಆದ್ಮೇಲೆ ಕಾರಣ ದೇಹವು ನಮ್ಗೆ ತಯಾರಾಗುತ್ತೆ ಅನ್ನೋದು ಇದನ್ನು ಹಿಂದಿನ ಪಾಠದಲ್ಲಿ ತಿಳ್ಕೊಂಡಿದ್ದೀವಿ. ಏನಾಗುತ್ತೆ, ನಾವು ಮೇಲ್ಗಡೆಗೆ ಹೋಗ್ಬೇಕು, ಅದು ಕೆಳಗಡೆಗೆ ಬರ್ತಕ್ಕಂಥದ್ದು. ಈ ರೀತಿ ದ್ವಂದ್ವವಾಗುತ್ತೆ ಅಂತ ಅನ್ನೋದು ಪರಿವರ್ತಿಸುತ್ತದೆ. ಏಕೆಂದ್ರೆ ನಿನ್ನ ಸಂಸರಣವು ಊರ್ಧ್ವಮುಖವಾಗಿದೆ. ಊರ್ಧ್ವಮುಖವಾಗಂದ್ರೆ ಮೇಳಕ್ಕೆ ಹೋಗ್ತಕ್ಕಂಥದ್ದು ನಮ್ಮ ಸಂಸರಣ. ಅದಕ್ಕೆ ಮನಸ್ಸಿಲ್ಲ. ಆ ರೀತಿ ಹೋಗಬೇಕೇನೋ ಅಂತಕ್ಕಂಥದ್ದು ಮನಸ್ಸು ಅದಕ್ಕೆ ಇಲ್ಲ. ಆದರೆ ಅದು ನಿನ್ನ ಕಾಮ ಮನಸ್ಸಿನ ಸಹಾಯದಿಂದ ಅದಕ್ಕೆ ಬೇಕಾದ ಒರಟು ಸ್ಪಂದನಗಳನ್ನು ಪಡೆಯಲು ಯತ್ನಿಸುತ್ತದೆ. ನೋಡು, ಅದಕ್ಕೆ ಪೂರ್ಣವಾಗಿ ಅಲ್ಲಿಗೆ ನಮ್ಮ ಕಾಮದೇಹ ಇದೆಯಲ್ಲ, ಸ್ಮರಣ, ಆ ಸ್ಪಂದನಗಳು, ಅವುಗಳಿಂದ ಅದನ್ನು ಆಹಾರವನ್ನಾಗಿ ಪಡೆದು ಅದು ಬೆಳವಣಿಗೆ ಆಗುವುದಕ್ಕೆ ಪ್ರಯತ್ನ ಪಡ್ತಾ ಇರುತ್ತದೆ. ನಿನ್ನ ಕಾಮ ಮನಸ್ಸಿನ ಪ್ರವೃತ್ತಿಯನ್ನು ಉಪಯೋಗಿಸಿಕೊಂಡು, ನಮ್ಮ ಕಾಮ ವೃತ್ತಿಯ ಅದನ್ನು ಉಪಯೋಗಿಸಿಕೊಂಡು, ನಿನ್ನ ಕಾಮ ಮನಸ್ಸಿನ ಪ್ರವೃತ್ತಿಯನ್ನು ಉಪಯೋಗಿಸಿಕೊಂಡು ತನಗೆ ಬೇಕಾದ ಒರಟಾದ ಸ್ಪಂದನಗಳು ಅಂದರೆ ಇಂದ್ರಿಯ ಸುಖ ಮತ್ತು ಕೋಪದ ಉದ್ರೇಕಗಳನ್ನು ಅನುಭವಿಸುವುದರ ಮೂಲಕ ಕೆಳಮಟ್ಟಕ್ಕೆ ಇಳಿಯಲು ಸಹಾಯ ಕೋರುತ್ತದೆ. ನಮ್ಮಲ್ಲಿ ಈ ಕಾಮ ಮನಸ್ಸು ಅದರೊಂದಿಗೆ ಬೆರೆತು ನಮ್ಮಲ್ಲಿ ಕೋರಿಕೆಗಳು, ಕೋಪ, ಉದ್ರೇಕಗೊಳ್ತಕ್ಕಂಥದ್ದು, ಇವುಗಳ ಮುಖಾಂತರ ಇವುಗಳನ್ನ ಪಡೆದು ಅದು ಬೆಳವಣಿಗೆ ಆಗುತ್ತೆ. ನೋಡಿ, ಇಂದ್ರಿಯ ಸುಖ
ಎಲ್ಲ ಇಂದ್ರಿಯಗಳು ಎಷ್ಟು ಇದೆ, ನಮ್ಮ ಇಂದ್ರಿಯಗಳು ಏನೇನು ಸುಖವನ್ನ ಕೋರುತ್ತೆ ಅಂತಕ್ಕಂಥ ಇಂದ್ರಿಯ ಸುಖಗಳೊಂದಿಗೆ ಇದು ಬೆರೆತು ಸುಖ ಮತ್ತು ಕೋಪದ ಉದ್ರೇಕಗಳನ್ನು ಅನುಭವಿಸುವುದರ ಮೂಲಕ ಕೆಳ ಮಟ್ಟಕ್ಕೆ ಇಳಿಯಲು ತೊರೆಯುತ್ತದೆ. ಅವುಗಳ ಮುಖಾಂತರ ಕೆಳಮಟ್ಟಕ್ಕೆ ಇಳಿದು ಅದು ಕೆಲಸ ಮಾಡುತ್ತದೆ. ಅದು ಗೊತ್ತಾಗಲ್ಲ, ನಾನು ಈ ರೀತಿ ಬೇರೆಯವರ ಮುಖಾಂತರ ಈ ರೀತಿ ಆಗ್ತಾ ಇದ್ದೀನಿ, ಅದರಲ್ಲಿ ನಮ್ಮ ಇಂದ್ರಿಯಗಳ ಮುಖಾಂತರ ಕೋರಿಕೆಗಳ ಮುಖಾಂತರ ಸೇರಿಕೊಂಡು ಕೆಳ ಇಳಿದು ಅದು ಬೆಳವಣಿಗೆ ಆಗುವುದಕ್ಕೆ ಪ್ರಯತ್ನ ಪಡ್ತಾ ಇರುತ್ತದೆ. ಈ ರೀತಿ ಅದು ಮನಸ್ತತ್ವವನ್ನು ಕಾಮದೊಡನೆ ಅಂತಂದ್ರೆ ಕೋರಿಕೆಗಳು, ನಮ್ಮ ಇಂದ್ರಿಯಗಳು ಏನೇನು ಕೋರಿಕೆಗಳು ಕೋರುತ್ತೋ ಆ ಕೋರಿಕೆಗಳು ನಮ್ಮ ಮನಸ್ಸಿನೊಂದಿಗೆ ಅದು ಸೇರಿಕೊಂಡು ಕೋರಿಕೆಗಳನ್ನ ಅದು ತುಂಬಾ ಸ್ವತ್ತಾಗಿ ಎಳ್ಕೋಬೇಕು ಅಂತಕ್ಕಂಥ ಕೋರಿಕೆಗಳು ಎಬ್ಬಿಸುತ್ತೆ ನಮ್ಮಲ್ಲಿ. ಆ ಕಾಮದೇಹ ಕಾಮ ಮನಸ್ಸು ನಮ್ಮ ಮನಸ್ಸಿನೊಂದಿಗೆ ಸೇರಿಕೊಂಡು ಆ ಕೋರಿಕೆಗಳನ್ನ ಉದ್ಭವ ಮಾಡುತ್ತೆ ನಮಗೆ. ಅದನ್ನು ನೀನು ಪುನಃ ಪಡೆಯಲು ಸಾಧ್ಯವಾಗುವುದಿಲ್ಲ. ಒಂದು ಮಾತು ಹೇಳ್ತೀವಿ, ಯಾವ್ದಾದ್ರು ಒಂದು ಮಾತು, ಒಂದು ವ್ಯವಸ್ಥೆನ ಮಾತು ಆಡಿಬಿಟ್ರೆ ನಂತರ ಅದು ವಾಪಸ್ ತಗೊಳಕ್ಕಾಗಲ್ಲ. ಆ ರೀತಿ ಕೋರಿಕೆಗಳ ಮುಖಾಂತರ ಅದ ಮನಸ್ಸಿನಲ್ಲಿ ಸೇರಿಕೊಂಡದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅದು ಪಡೆಯುತ್ತೆ. ಯಾವುದು? ಕಾಮ ಮನಸ್ಸು, ಕಾಮದೇಹ. ಏಕೆಂದರೆ ಅಷ್ಟು ಮನಸ್ತತ್ವದ ಭಾಗವು ನಿನ್ನ ಮರಣಾನಂತರ ಜೀವಿತದಲ್ಲಿ ನಿನಗೆ ನಷ್ಟವಾದಂತೆ ಆಗುತ್ತದೆ. ಅಲ್ಲದೆ ಆ ಕಾಮಭೂತವು ಆದಷ್ಟು ನಿನ್ನ ಮನಸ್ತತ್ವವನ್ನು ತನ್ನ ಉದ್ದೇಶಕ್ಕೆ ಸಿಲುಕಿಸಿಕೊಂಡಂತೆಲ್ಲ ಅದರ ಜೀವಮಾನವು ಹೆಚ್ಚು ದೀರ್ಘಕಾಲ ಮುಂದುವರಿಯುತ್ತದೆ. ಕಾಮ ನಮ್ಮ ಮನಸ್ಸಿನ ಜೊತೆಗೆ ಕಾಮವು ಸೇರಿಕೊಂಡು, ಕಾಮ ಅಂದ್ರೆ ಕೋರಿಕೆಗಳು, ನಮ್ಮ ಪಂಚೇಂದ್ರಿಯಗಳ ಮುಖಾಂತರ ಎಂತ ಕೋರಿಕೆಗಳು ಬೇಕೋ ಆ ಕೋರಿಕೆಗಳಿಗೆಲ್ಲ ಉತ್ತೇಜ ಕೊಟ್ಟು ನಾವು ಆ ಕೋರಿಕೆಯಂತೆ ನಾವು ಜೀವನ ನಡೆಸ್ತಾ ಇದ್ದಾಗ ಅದು ಬಹಳ ಪ್ರಬಲವಾಗಿ ಬೆಳವಣಿಗೆ ಆಗುತ್ತದೆ ಕಾಮದೇಹ. ನೀನು ಸ್ವರ್ಗಕ್ಕೆ ಹೋದ ಮೇಲೂ ಕೂಡ ಅದು ಮುಂದುವರಿಸಿಕೊಂಡು ಹೋಗುತ್ತದೆ. ಈ ಮೋಡದಂತಹ ಇರುವಿಕೆಗೆ ನೆರಳು ಎಂದು ಹೆಸರು ಬಂದಿದೆ. ಅದೇನು ನಮ್ಮ ಈ ದೇಹ ಗಟ್ಟಿಯಾಗಿದೆ ಕಾಣಿಸುತ್ತೆ, ಆ ರೀತಿ ಅಲ್ಲ, ಒಂಥರ ನೆರಳು ತರಹ ಇರುತ್ತೆ. ನಾವು ಹೋಗ್ತಾ ಇದ್ರೆ ನಮ್ಮ ನೆರಳು ಬಿಡಲ್ವಾ, ಆ ರೀತಿ ನಮ್ಮ ಈ ದೇಹಕ್ಕೆ ಒಳಗು ಹೊರಗು ಚಾಚಿಕೊಂಡು ನೆರಳದಂತೆ ಇರುತ್ತದೆ. ಇದು ಯಾವುದು? ಕಾಮದೇಹ. ನೀನು ವಶವಾಗದೆ ಇರುವಂತೆ ಎಚ್ಚರವಾಗಿರಬೇಕು. ಇದು ನಮ್ಗೆ ಇದುವರೆಗೂ ಗೊತ್ತಿಲ್ಲ. ನಮಗೆ ಈ ಚೇಷ್ಟೆಗಳೆಲ್ಲ, ನಮ್ಮ ಕೋರಿಕೆಗಳೆಲ್ಲ ಉದ್ದೇಶ ಹಿಂದ್ಗಡೆಯಿಂದ ಬಲ ಕೊಡ್ತಾ ಇರತಕ್ಕಂಥದ್ದು ಕಾಮದೇಹ ಅಂತಕ್ಕಂಥದ್ದು ಯಾರಿಗೂ ಗೊತ್ತಿಲ್ಲ. ನಾವು ಅರ್ಥ ಮಾಡ್ಕೊಳ್ಳಲ್ಲ. ಈ ಕಾಮದೇಹವು ನಮಗೆ ಇವೆಲ್ಲವೂ ಉದ್ಭವ ಮಾಡುವ ರೀತಿಯಲ್ಲಿ ಮಾಡುತ್ತೆ ಅಂತ ಅನ್ನೋದು ನಾವು ತೀಸಾಫಲ್ ಸೊಸೈಟಿ ಬಂದ ಮೇಲೆ ನಮಗೆ ಕಾಮದೇಹವು ಅಂತ ಅನ್ನೋದಿದೆ. ಕೋರಿಕೆಗಳಿಗೆ ಸಂಬಂಧಪಟ್ಟಿದ್ದು ಕಾಮದೇಹವೇ. ಆ ಕಾಮದೇಹವು ನಮ್ಮ ಮನಸ್ಸಿನೊಂದಿಗೆ ಬೆರೆತು ಹೆಚ್ಚಿನ ಕೋರಿಕೆಗಳಿಗೆ ಉತ್ತೇಜನ ಕೊಡ್ತಾ ಇರುತ್ತದೆ. ಯಾವಾಗಲೂ ಮುಖ್ಯವಾಗಿ ನಮ್ಗೆ ಕೋಪ ಬರಬೇಕಾದ್ರೂ ಆ ಕಾಮದೇಹ ಸಂಭಾವನೆ ಮೂಲ. ಇನ್ನೊಬ್ಬರಿಗೆ ಮೋಸ ವಂಚನೆ ಮಾಡ್ಬೇಕು ಅಂತಂದ್ರು ಅದೇ ತೋರಿಸತಕ್ಕಂಥದ್ದು. ಅಲ್ಲಿ ಏನಪ್ಪಾ ಅಂದ್ರೆ ನಮ್ಮ ಇಂದ್ರಿಯಗಳು ಕೋರ್ತಕ್ಕಂಥದ್ದು ಎಲ್ಲದಕ್ಕೂ ಉತ್ತೇಜನ ಕೊಟ್ಟು ಅದರ ಮುಖಾಂತರ ಅದು ದೇಹ ಬೆಳವಣಿಗೆ ಮಾಡಿಕೊಳ್ಳುವುದಕ್ಕಾಗಿ, ಅದು ಗೊತ್ತಾಗಲ್ಲ ನಾನು ಈ ರೀತಿ ಮಾಡೋದು ಕೆಟ್ಟದ್ದು ಅನ್ನೋದು, ಅದರ ಬೆಳವಣಿಗೆ ಆಗುವುದಕ್ಕಾಗಿ ಈ ರೀತಿ ನಮ್ಮ ದೇಹದಲ್ಲಿ ಇದರಲ್ಲಿ ಆಗ್ತಾನೆ ಇರುತ್ತದೆ. ಆದ್ದರಿಂದ ಈ ರೀತಿ ಆಗುತ್ತೆ ಅಂತ ನಾವು ತಿಳ್ಕೊಂಡ ಮೇಲೆ ನಾವು ಎಚ್ಚರಿಕೆಯಿಂದಿರಬೇಕು. ಇಲ್ಲಿ ತೀಸಾಫಲ್ ಸೊಸೈಟಿ ಬಂದ ಮೇಲೆನೆ ಈ ವಿಷಯಗಳೆಲ್ಲ ಗೊತ್ತಾಗಿದೆ. ಬೇರೆಯವ್ರಿಗೆ ಯಾರಿಗೂ ಅದು ಅರ್ಥವಾಗಲ್ಲ, ಯಾರಿಗೂ ಗೊತ್ತಾಗಲ್ಲ. ಎಚ್ಚರವಾಗಿರ್ಬೇಕು. ನಿನ್ನ ಸಂಸರಣದ ವಿಷಯ, ನಿನ್ನ ಸಂಸರಣ ಅಂತಂದ್ರೆ ನಾವು ಮುಂದಕ್ಕೆ ಹೋಗ್ತಕ್ಕಂಥದ್ದು ವಿಷಯ ನಮಗೆ ಗೊತ್ತಿದೆಯಾ ಗೊತ್ತಿಲ್ವಾ ಅಂತಕ್ಕಂಥದ್ದು ಅದು ಗೊತ್ತಿಲ್ಲ. ಅದಕ್ಕೆ ತಿಳಿಯುದು, ಅದಕ್ಕೆ ನಮ್ಮ ಸಂಸರಣದಿಂದ ಮುಂದಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ದಾನೆ ಅಂತ ಅನ್ನೋದು ಅದಕ್ಕೇನು ತಿಳಿಯುವುದಿಲ್ಲ. ನಿನ್ನ ಪ್ರಗತಿಗೆ ಅಡ್ಡಿಯಾದ ದುಷ್ಕರ್ಮವು ಅದಕ್ಕಿಲ್ಲ. ನಾನು ಪ್ರಗತಿಗೆ ನನ್ನ ದುಷ್ಕರ್ಮ ಕಾಮವು ನಮಗೆ ಉತ್ತೇಜನ ಕೊಡುವುದರಿಂದ ಕೆಟ್ಟ ಕೆಲಸಗಳನ್ನು ಮಾಡ್ತೀವಿ. ಈ ಕೆಟ್ಟ ಕೆಲಸಗಳು ಮಾಡಿಸುವುದರಿಂದ ಅವರ ಪ್ರಗತಿಗೆ ಅಡ್ಡಿ ಆಗುತ್ತೆ ಅಂತ ಅನ್ನೋದು ಅದಕ್ಕೆ ಗೊತ್ತಿಲ್ಲ. ಏಕೆಂದರೆ
ಅದರ ಸಹಜ ಸ್ವಭಾವವೇ ಕಾಮ ಕ್ರೋಧಾದಿಗಳು ಒಟ್ಟು ಸ್ಪಂದನಗಳನ್ನು ಬಯಸುವುದು. ಅದ್ರ ಸ್ವಭಾವ ಅದು ಯಾತರದ್ದು, ಅದರ ಸ್ವಭಾವವೇ ಕಾಮ ಕ್ರೋಧಾದಿ ಒರುಟು ಸ್ಪಂದನಗಳನ್ನು ಬಯಸುವುದು. ಕಾಮ ಕ್ರೋಧ ಒರುಟು ಸ್ವಭಾವವನ್ನು ಬಯಸುವುದು. ಇದಕ್ಕಾಗಿ ಅನೇಕ ಜನರಿಗೆ, ನಮ್ಗೆಲ್ಲರಿಗೂ ಇದೆ ಕೋಪ, ಒರುಟು ಸ್ವಭಾವ. ನಾವೆಲ್ಲೋ ಎಲ್ಲೋ 100ಕ್ಕೆ 20% ಸಿಗ್ತಾರೇನೋ ಸೌಮ್ಯವಾಗಿರ್ತಕ್ಕಂಥವ್ರು. 90% ಎಲ್ಲರೂ ನಾವು ಕ್ರೂರವಾಗಿ ವರ್ತನೆ ಮಾಡ್ತಕ್ಕಂಥ, ಜವಾಬ್ ಅಂದ್ರೆ ಜವಾಬು, ಕೋಪ ಅಂದ್ರೆ ಕೋಪ, ಒರುಟು ಸ್ವಭಾವ ನಮ್ಮ ಪ್ರತಿಯೊಬ್ಬರಲ್ಲಿದೆ. ಇದು ಉಪಯೋಗಿಸಿಕೊಂಡು ಅದು ದೊಡ್ಡದಾಗುತ್ತೆ. ಅದಕ್ಕೆ ನಮ್ಗೆ ಇವೆಲ್ಲ ನಾವು ಉಪಯೋಗಿಸುವ ಇದರಿಂದ ನಾವು ಉತ್ತೇಜನ ಕೊಟ್ಟಾಗ ಅದಕ್ಕೆ ಇವ್ರ ಪ್ರಗತಿ ಮುಂದಕ್ಕೆ ಹೋಗುವುದಕ್ಕೆ ಅಡ್ಡಿಯಾಗುತ್ತೆ ಅನ್ನೋದು ಅದಕ್ಕೆ ಗೊತ್ತಿಲ್ಲ. ಬಯಸೋದು ಮಾನವನಿಗೆ ಸ್ವತಃ ಪಾಪ ಕಾರ್ಯಗಳನ್ನು ಮಾಡುವ ಇಚ್ಛೆ ಇರುವುದಿಲ್ಲವಾದರೂ ಒಳಗೆ ಸೇರಿಕೊಂಡು ಆತನನ್ನು ಪಾಪ ಕಾರ್ಯಕ್ಕೆ ತಳ್ಳುತ್ತದೆ. ನೋಡಿ, ಇನ್ನೊಂದು ಪ್ರತಿಯೊಬ್ಬರನ್ನು ಯೋಚನೆ ಮಾಡ್ಬೇಕು. ಈ ಕೆಟ್ಟ ಕೆಲಸ ಮಾಡಬೇಕು, ಅನ್ಯಾಯ ಬೇರೆಯವ್ರಿಗೆ ಮಾಡ್ಬೇಕು ಅಂತ ಯಾರಿಗೂ ಮನಸ್ಸಿರಲ್ಲ. ಆದ್ರೆ ಈ ಕಾಮ ಅಂತಕ್ಕಂಥದ್ದು ಇದೆಯಲ್ಲ, ನಮ್ಮ ಒಳಗಡೆ ಸೇರಿಕೊಂಡು ಆ ಕೆಲಸಗಳನ್ನು ಮಾಡಿಸುತ್ತೆ. ಯಾಕಂದ್ರೆ ಅದಕ್ಕೆ ಉಪಯೋಗ ಇದೆ, ಅದು ಬೆಳವಣಿಗೆ ಆಗ್ಬೇಕು. ನಮ್ಮ ಮುಖಾಂತರ ಅದನ್ನ ಮಾಡಿಸಿ ಅದು ಬೆಳವಣಿಗೆ ಆಗುತ್ತೆ. ನಾನು ಈ ರೀತಿ ಆ ಕೆಲಸಗಳು ಮಾಡಿಸುವುದರಿಂದ ಅವರ ಪ್ರಗತಿಗೆ ಅಡ್ಡವಾಗುತ್ತದೆ ಅನ್ನೋದು ಅದಕ್ಕೆ ಗೊತ್ತಿಲ್ಲ. ಅದು ಗೊತ್ತಿಲ್ಲ. ಆತನನ್ನು ಪಾಪ ಕಾರ್ಯಕ್ಕೆ ತಳ್ಳುತ್ತದಲ್ಲ ಸ್ವಾಮಿ, ಅದು ಯಾವುದು ಎಂಬುದಾಗೆ ಅರ್ಜುನನು ಇದು ಮಾಮೂಲು ಬರುತ್ತೆ. ಅರ್ಜುನ ಪ್ರಶ್ನೆ ಮಾಡ್ತಾನೆ. ಅದಕ್ಕೆ ಶ್ರೀಕೃಷ್ಣನ ಹೇಳ್ತಾನೆ, ಕಾಮ ಏಷ್ಯ ಕ್ರೋಧ ಏಷ್ಯ ರಜೋಗುಣ ಸದ್ವತ್ತಃ ಮಹಾನಾಶ ಮಹಾಪಾಪವೆಂತ ಹೇಳ್ತಾನೆ. ಅಂದರೆ ಕಾಮ ಒಂದು, ಕ್ರೋಧ ಒಂದು, ರಜೋಗುಣದಲ್ಲಿ ಹುಟ್ಟಿ, ಕಾಮ ಕ್ರೋಧ ರಜೋಗುಣದಲ್ಲಿ ಅದನ್ನು ಹುಟ್ಟಿ ನಿನ್ನನ್ನು ಪಾಪ ಕಾರ್ಯಕ್ಕೆ ತಳ್ಳುತ್ತದೆ. ಕಾಮ ಕ್ರೋಧ ರಜೋಗುಣದಲ್ಲಿ ಹುಟ್ಟಿ ಕೋಪ ಬಂತು ಅಂತ ನಾನು ಏನ್ ಮಾಡ್ತಾ ಇದ್ದೀನಿ ಹಾಗೆ ಅಂತ ಒಂದು ಚೂರು ಅವನಿಗೆ ಪ್ರಜ್ಞೆ ಇರೋದು, ಖುಷಿ ಬುದ್ಧಿ, ಕೋಪ. ಅದಕ್ಕೆ ಒಬ್ಬರಿಗೊಬ್ಬರು ವಾದ ವಿವಾದಗಳು ಮಾಡಿದಾಗ ತುಡುಗೋಲು ತಗೊಂಡು ಹೊಡೆದು ಬಿಟ್ಟು ಸಾಯಿಸಿ ಬಿಡುವುದನ್ನು ಈ ಅತಿರೇಕವಾಗಿರ್ತಕ್ಕಂಥ ಕೋಪ ಬಂದಾಗ ಅವನಲ್ಲಿ ಉತ್ತೇಜನ ಕೊಡಿಸುತ್ತೆ ಯಾವುದೋ ಈ ಕಾಮಸಿರಿ. ಆದ್ರೆ ಅದಕ್ಕೆ ಗೊತ್ತಾಗಲ್ಲ, ಎಷ್ಟು ಉತ್ತೇಜನ ಕೊಟ್ಟಿದ್ದು ಕೋಪ ತಾಪದಿಂದ ನಾವಿದ್ದರೆ ಅದು ಅಷ್ಟು ಬೆಳವಣಿಗೆ ಆಗುತ್ತೆ ಚೆನ್ನಾಗಿ. ಇವುಗಳನ್ನು ನಿನ್ನ ಶತ್ರುಗಳಂತ ತಿಳಿ. ಕಾಮ ಕ್ರೋಧ ಮೋಹ ಲೋಭ ಅಂತದೆಯಲ್ಲ, ಇವೆಲ್ಲವೂ ನಮಗೆ ಸ್ಥೂಲ ದೇಹಕ್ಕೆ ಶತ್ರುಗಳು. ಏಕೆಂದರೆ ಅವುಗಳಿಗೆ ದೊಡ್ಡ ಹೊಟ್ಟೆ ಇರುತ್ತದೆ, ಎಷ್ಟು ಕೊಟ್ಟರೂ ಇನ್ನೂ ಬೇಕು ಅನಿಸುತ್ತದೆ. ಅದು ಇನ್ನೊಂದು ಲೋಭ. ಮನುಷ್ಯನಾಗಿರ್ತಕ್ಕಂಥವನು ಸಂಪಾದನೆ ಲೋಭದಿಂದ ಸಂಪಾದನೆ ಮಾಡ್ಬೇಕಂತ ಎಷ್ಟು ಸಂಪಾದನೆ ಮಾಡಿದ್ರು, ಎಷ್ಟು ಆಸ್ತಿ ಮಾಡಿದ್ರು ಇವನಿಗೆ ಸಾಹುಕಾರನಾಗ್ಬೇಕು, ಅವನು ನಷ್ಟವಾಗ್ತಾ ಇದೆ ಅನ್ನೋದು ಮೋಸ ಆದಾಗ ವಂಚನೆ ಏನೇ ಆಗ್ಲಿ ನನಗೆ ಬೇಕು ನನ್ಗೆ ಬೇಕು ಅಂತಕ್ಕಂಥದ್ದು, ಈ ಬೇಕುಗಳು ಅಂತಕ್ಕಂಥದ್ದು ಅದು ಮಾಡಿಸುತ್ತೆ ಮನುಷ್ಯನೇ. ಬೇಕೆನಿಸುತ್ತದೆ, ಎಂತಹ ಘೋರ ಪಾಪ ಕಾರ್ಯಕ್ಕಾದರೂ ತಳ್ಳುತ್ತದೆ. ನೀನು ಆಧ್ಯಾತ್ಮಿಕ ವಿಷಯಕ್ಕೆ ಸಂಬಂಧಪಟ್ಟ ತಿಳುವಳಿಕೆ ಬರದೇ ಹೋದರೆ ನಿನ್ನ ಪಂಚೇಂದ್ರಿಯಗಳು ಯಾವ ಕೆಲಸ ಮಾಡುವುದಕ್ಕಾದ್ರೂ ಇಲ್ಲದಿದ್ರೆ ನಮ್ಮ ತಳ್ಳುತ್ತೆ. ಯಾವರೇ ಒಬ್ಬರೇ ಏನು ಬೇಕು ನಮ್ಮಲ್ಲಿ. ಅವರು ಇತಿಹಾಸಕ್ಕೆ ಅಂದ್ರೆ ಏನು ಈ ವಿಷಯ ತಿಳ್ಕೊಳ್ಳೋದಿರ ಆ ರೀತಿ ಹೋಗಿದ್ದಾರೆ, ಅದಕ್ಕೆ ಹೆಚ್ಚು ಪಾಪ ಇಲ್ಲ. ನಾವು ಇಂಥ ಸಮಸ್ಯೆಯಲ್ಲಿ ತಿಳ್ಕೊಂಡು ತಿಳಿದು ಅಂತ ತಪ್ಪುಗಳು ಕ್ರೋಧವಾಗಿರ್ತಕ್ಕಂಥದನ್ನ ಮೋಸ ದಗ ವಂಚನೆಯಿಂದ ನಾವು ಜೀವನ ಮಾಡ್ತಾ ಇದ್ರೆ ಇನ್ನೂ ಹೀನಾಯವಾಗಿರ್ತಕ್ಕಂಥ ಜೀವನ ತಿಳಿದು ಮೋಸ ಮಾಡುದು. ಅದನ್ನ ತಿಳಿದಿರ ಮಾಡ್ತಾರೆ. ಇನ್ನೂ ಬೇಕೆನ್ನುತ್ತದೆ, ಎಂತಹ ಘೋರ ಪಾಪ ಕಾರ್ಯಕ್ಕಾದರೂ ತಳ್ಳುತ್ತದೆ ಎಂಬುದಾಗಿ ಎಚ್ಚರಿಕೆ ಕೊಡುತ್ತದೆ. ಆ ರೀತಿ ಕೃಷ್ಣನ ಈ ರೀತಿ ಆಗುತ್ತೆ ಅಪ್ಪ, ಆದ್ರಿಂದ ನೀನು ಎಚ್ಚರಿಕೆಯಿಂದ ಇರುವಂತಕ್ಕಂಥದನ್ನ ಹೇಳ್ತೀನಿ. ಈ ಶ್ಲೋಕದ ಅರ್ಥ ಹೀಗೆ, ವಿಜ್ಞಾನ ದೃಷ್ಟಿಯಿಂದ ಈಗ ಚೆನ್ನಾಗಿ ಅರ್ಥವಾಗುತ್ತದೆ. ಏನು, ನಾವು ಅದರ ಶಾಪಕ್ಕೆ ಬೀಳದಂತೆ ಜಾಗರೂಕರಾಗಿರಬೇಕು. ಅದು ಕೋರಿಕೆಗಳಿರುತ್ತೆ ಅಥವಾ ಶಾಪ ಕೊಡುತ್ತಲ್ಲ, ಅದಕ್ಕೆ ಸಿಕ್ಕಾಗ್ದಿರ ನಾವು ಜಾಗರೂಕತೆಯಿಂದ ಇರಬೇಕು. ನಮ್ಗೆ ಇದು ವಿಷಯ ನಾನು ಕೋಪ ಬರ್ತಕ್ಕಂಥದ್ದು ನಮ್ಮ ಕಾಮದೇಹ ಕಾಮ ಶರೀರದಿಂದ.
ಅದನ್ನು ನಾನು ಕಂಟ್ರೋಲ್ ಮಾಡ್ಕೋಬೇಕಂತಕ್ಕಂಥ ಆಸಕ್ತಿ ನಿಮ್ಮಲ್ಲಿ ಬೆಳವಣಿಗೆ ಆದರೆ ಕೋಪ ಬಂದ್ರೂ ಸ್ವಲ್ಪ ಶಾಂತ ಸಮಾಧಾನದಿಂದ ಪ್ರಾರಂಭವಾಗ್ತದೆ. ಅದು ಗೊತ್ತಿಲ್ಲದಿರ್ತಕ್ಕಂಥವ್ರು ಒಂದಕ್ಕೊಂದು ಎಬ್ಬಿಸಿಕೊಂಡು ಮಾಡಬಾರದ ಕೆಲಸಗಳು ಮಾಡಿ ಕ್ರೂರವಾಗಿರ್ತಕ್ಕಂಥ ಜೀವನ ನಡೆಸ್ತಾನೆ. ಈ ಕಾಮಭೂತವು ನಾವಲ್ಲ ಎಂಬ ಅಂಶವನ್ನು ಚೆನ್ನಾಗಿ ಮನದಟ್ಟು ಮಾಡಿಕೊಳ್ಳೋಣ. ಈ ಕಾಮಭೂತ ಅಂತಕ್ಕಂಥದ್ದು ನಮ್ಮಲ್ಲಿ ಸೇರ್ಕೊಂಡಿದೆಯಲ್ಲ, ಅದು ನಾನಲ್ಲ, ಅದು ಬೇರೆ. ಅದು ನಮ್ಮೊಳಗೆ ಸೇರಿಕೊಂಡು ನಮ್ಮನ್ನ ಮಾಡಬಾರದ ಕೆಲಸಗಳನ್ನು ಮಾಡಿಸುವುದಕ್ಕೆ ನಮಗೆ ಉತ್ತೇಜನ ಕೊಡ್ತಾ ಇದೆ ಅಂತ ಅನ್ನೋದನ್ನು ನಾವು ತಿಳ್ಕೋಬೇಕು. ಕೆಳಮಟ್ಟದ ಉದ್ವೇಗಗಳನ್ನ ಬಯಸುವುದು ಈ ಭೂತವೇ. ಕೆಳಮಟ್ಟದ ಬಯಕೆಗಳು ಏನು? ಕೆಳಮಟ್ಟದ ಬಯಕೆ ನೀನು ಸಾಧಾರಣವಾಗಿರೋ, ಊಟ ಮಾಡೋ ವ್ಯವಸ್ಥೆ ಮಾಡೋ ಇರೋ, ಆದ್ರೆ ಅವಂದು ನಿನಗೆ ಹಾಕಬೇಕು, ಬೇರೆಯವ್ರದ್ದು ಹಾಕ್ಬೇಕು, ಬೇರೆಯವ್ರನ್ನ ಬೈಬೇಕು, ಬೇರೆಯವ್ರನ್ನ ಹೀರಾಯಿಸ್ಬೇಕು ಅಂತಕ್ಕಂಥದ್ದು ಇವೆಲ್ಲ ಕೆಳಮಟ್ಟದ ಬುದ್ಧಿ. ವಿನಃ ನಾನಲ್ಲ. ಗುಪ್ತ ವಿದ್ಯಾ ಮಾರ್ಗದಲ್ಲಿ ಮುಂದುವರಿಯಬೇಕೆಂದಿರುವರೆಲ್ಲರೂ, ಗುಪ್ತ ವಿದ್ಯಾ ಮಾರ್ಗದಲ್ಲೇ ಮುಂದುವರಿಯಬೇಕು ಅನ್ನೋರೆಲ್ಲರೂ ಜೀವಾವಧಿ ಈ ಅಂಶವನ್ನು ನೆನಪಿನಲ್ಲಿಟ್ಟುಕೊಂಡಿರಬೇಕ. ಇದು ನಮ್ಮ ಜೀವನ ಪರ್ಯಂತರ ಕೂತ್ಕೊಂಡಾಗ, ನಿಂತಾಗ, ಮಲಗುವಾಗ ಎಲ್ಲಾ ಕಡೆ ನಾವು ಪಾಪದಲ್ಲಿ ಗಮನದಲ್ಲಿ ಇಟ್ಟುಕೊಂಡಾಗ ಅಂತ ಕೆಟ್ಟ ಕೆಲಸಗಳು ಅವ್ಯವಸ್ಥೆ ಮಾಡುವುದಕ್ಕೆ ನಾವು ಮನಸ್ಸು ಮಾಡುವುದಿಲ್ಲ. ಆ ಕಾಮಭೂತವು ನಮ್ಮ ಮನಸ್ಸಿನೊಂದಿಗೆ ಸೇರಿಕೊಂಡಾಗ ಮಾಡಬಾರದ ಕೆಲಸಗಳೆಲ್ಲವೂ ಮಾಡ್ತೀವಿ. ಆದ್ರಿಂದ ನಾವೇನ್ ಮಾಡ್ಬೇಕು? ಈ ದೃಷ್ಟಿಯಲ್ಲಿ ಇಟ್ಟುಕೊಂಡು ಕಾಮಭೂತವು ನಮ್ಮಲ್ಲಿ ಇದೆ, ನಮ್ಮ ಮನಸ್ಸಿಗೆ ಅದು ಸೇರಿಕೊಂಡಾಗ ಮಾಡಬಾರದ ಕೆಲಸಗಳನ್ನು ನಾವು ಮಾಡ್ತೀವಿ. ಆದ್ರಿಂದ ಅದನ್ನ ದೂರದಲ್ಲಿ ಇಡಬೇಕು. ಮರಣಾನಂತರ ಜೀವಿತದಲ್ಲೂ ಸಹ ಇದನ್ನ ಮರೆಯಕೂಡದು. ಇಷ್ಟೆಲ್ಲ ಸ್ಥೂಲ ಲೋಕದಲ್ಲಿ ನಾವು ಗೆದ್ದು ಅದನ್ನ ಬೇರೆ ಇಟ್ಟು ಅದ್ರ ಜೊತೆಗೆ ಸೇರಿದಿರ ಕಾಮಭೂತ, ಅದ್ರ ಜೊತೆಗೆ ಸೇರಿದಿರ ನಮ್ಮ ಮನಸ್ಸೆ ಪ್ರೈವೇಟ್ ಆಗಿ ಕೆಲಸ ಮಾಡ್ಬೇಕಂತ ತಿಳ್ಕೊಂಡ್ರೂ ಸಮೇತ ಸತ್ತ ಮೇಲೂ ಸಮೇತ ನಮ್ಮನ್ನದು ಬಿಡುವುದಿಲ್ಲ. ಸತ್ತ ಮೇಲೂ ಸಮೇತ ಈ ಕಾಮಭೂತ ನಮ್ಮನ್ನು ಬಿಡುವುದಿಲ್ಲ. ಏಕೆಂದರೆ ಆಗ ಅದಕ್ಕೆ ಹೆಚ್ಚು ಶಕ್ತಿ ಇರುತ್ತದೆ. ನೋಡು, ಇನ್ನೊಂದು, ನಾವು ಬದುಕಿರುವಾಗ ಸ್ಥೂಲ ಲೋಕದಲ್ಲಿ ಅದನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಸಾಮರ್ಥ್ಯ, ಶಕ್ತಿ ನಮಗಿರುತ್ತೆ. ಮನಸ್ಸು ಒಂದೊಂದ್ಸಲ ಆದ್ರೂ ಕಂಟ್ರೋಲ್ ಮಾಡುತ್ತೆ. ಸತ್ತ ಮೇಲೆ ಆ ಕಾಮಲೋಕಕ್ಕೆ ಹೋದಾಗ ಅದರ ಪ್ರಭಾವ ಆಗಪ್ಪ ಇದು ಅಂತಂದ್ರೆ, ಈ ನಾಯಿಗಳು ಒಂದು ಬೌಂಡ್ರಿ ಇರುತ್ತೆ. ಅದ್ರ ಬೌಂಡ್ರಿಯಲ್ಲಿ ಇದ್ದಾಗ ಅದು ಹೆಚ್ಚಿಗೆ ಗಲಾಟೆ ಮಾಡಲ್ಲ. ಅದು ದಾಟಿ ಅದ್ರ ಬೌಂಡ್ರಿ ಬಂದ್ರೆ ಅದೇ ಗಲಾಟೆ ಜಾಸ್ತಿ. ಹಾಗೆ ಇದು ನಾವು ಈ ಸ್ಥೂಲ ಲೋಕದಲ್ಲಿ ಇರುವಾಗ ನಮ್ಮ ಬುದ್ಧಿ ಇದೆಯಲ್ಲ, ನಮ್ಮ ಮನಸ್ಸು, ಬುದ್ಧಿ ಅಷ್ಟು ಮಟ್ಟಕ್ಕೆ ಹೋಗಲ್ಲ. ಮನಸ್ಸು ಆ ಕಾಮದೊಂದಿಗೆ ಸೇರಿದರೆ ಮಾಡಬಾರದ ಕೆಲಸಗಳೆಲ್ಲ ನಾವು ಮಾಡ್ತೀವಿ. ಇದನ್ನು ಕಂಟ್ರೋಲ್ ಮಾಡ್ಕೋಬೇಕು ಅಂತಕ್ಕಂಥ ಮನಸ್ತತ್ವ ಬೆಳವಣಿಗೆ ಆಗಿರತಕ್ಕಂಥವರು ಅದ್ರ ಜೊತೆಗೆ ಸಾಮಾನ್ಯವಾಗಿ ಹೋಗಲ್ಲ. ಆ ತಿಳುವಳಿಕೆ ಇರತಕ್ಕಂಥವ್ರು ನಮ್ಮ ಈ ಮನಸ್ಸು, ಈ ಕಾಮ ತತ್ವ ಎರಡು ಒಂದಾಗ ಮಾಡಬಾರದ ಅನ್ಯಾಯ ಕೆಲಸಗಳು ಏನೇನು ಮಾಡ್ಬೇಕು ಎಲ್ಲ ಮಾಡಿ, ಈ ಸ್ಥೂಲ ಲೋಕದಲ್ಲಿ ಮಾಡಬಾರದ ಕೆಲಸಗಳ ಮಾಡಿ, ಅನ್ಯಾಯ ಮಾಡಿ ಜೈಲಿಗೆ ಹೋಗ್ತಕ್ಕಂಥವ್ರು ಇದೇ. ಯಾಕಂದ್ರೆ ಕಾಮತತ್ವ ಮನಸ್ಸು ಒಂದಾಗಿ ಮಾಡಬಾರದ ಕೆಲಸಗಳೆಲ್ಲ ಪೂರ್ಣವಾಗಿ ಮಾಡುತ್ತೇವೆ. ಆದರೆ ಈ ಸ್ಥೂಲ ಲೋಕದಲ್ಲಾದ್ರೂ ನಾವು ಅದನ್ನ ಅದು ಬೇರೆ ಇದು ಬೇರೆ ಅಂತ ತಿಳ್ಕೊಂಡು ಅದಕ್ಕೆ ಹೆಚ್ಚಾಗಿ ಗಮನ ಕೊಡದಿರ ಕಂಟ್ರೋಲ್ ಮಾಡ್ಕೋಬಹುದು. ಸತ್ತ ಮೇಲೂ ಸಮೇತ ನಾವು ಹಿಂದೆ ಮಾಡಿರ್ತಕ್ಕಂಥ ಈ ಚೈತನ್ಯ ಇರುತ್ತೆ ನಮ್ಮ ದೇಹದಲ್ಲೇ, ಇದು ಬೇಡಲ್ಲ ಕಾಮಲೋಕದಲ್ಲೇ ಅದರ ಪ್ರಭಾವವೇ ಜಾಸ್ತಿ ಇರುತ್ತೆ. ಹೌದು, ಕಾಮಲೋಕದಲ್ಲೇ ಕಾಮ ಶರೀರದೊಂದಿಗೆ ಈ ತಪ್ಪು ಕೆಲಸಗಳಿಗೆ ಪ್ರಭಾವವೇ ಜಾಸ್ತಿ ಇರುತ್ತದೆ. ಸತ್ತ ಮೇಲೂ ಅದು ಬಿಡುವುದಿಲ್ಲ ನಮ್ಮನ್ನ. ಆಗ ಅದಕ್ಕೆ ನಾನು ಮೋಸ ಹೋದರೆ ನನ್ನ ಕಾಮದೇಹವು ಯಾತನಾ ದೇಹವಾಗಿ ಪರಿವರ್ತಿಸಿ ಆಗುತ್ತದೆ. ಮೋಸ ಹೋಗಿಬಿಟ್ಟು ನಾವು ಇದ್ರೆ ಆ ಕಾಮಲೋಕದಲ್ಲಿ ಯಾತನಾ ದೇಹವಾಗಿ, ಯಾತನಾ ದೇಹ ಅಂತಂದ್ರೇನು? ಅದು ಕೋರಿಕೆಗಳು, ಮನಸ್ಸು ಇಂದ್ರಿಯಗಳ ಕೋರಿಕೆಗಳು ಎರಡು ಸೇರಿಕೊಂಡು ಅದನ್ನ ಈ ದೇಹ ಇರುವುದರಿಂದ ಏನ್ ಮಾಡ್ತೀವಿ? ಅದನ್ನ ಅನುಭವಿಸಿ ತೀರ್ಸ್ಕೊಳ್ತೀವಿ. ಈಗ ಸಾಯಂಕಾಲ 5 ಗಂಟೆ ಆಯ್ತು ಅಂತಂದ್ರೆ ಏನೋ ಒಂದು ಕಾಫಿ, ಚಟ ಇರೋರಿಗೆ ಕಾಫಿ ಬೇಕೇ ಬೇಕು. ಟಿಫನ್ ಮಾಡ್ಲೇಬೇಕಿಂತ ಅದ್ರ ನಾಳೆಗೆ ರುಚಿಗೆ ಇಂಥದೇ ಬೇಕು ಅಂತ ಗಂಡ ಸಾರಾಯಿ ಕುಡಿತಕ್ಕಂಥ ಸಾಯಂಕಾಲ ಅದ್ರ ಕುಡಿಲೇಬೇಕು. ಅವು ಹೋಗಿಬಿಟ್ಟು ಅದು ಕುಡಿದು ಬಿಟ್ಟು ಈ ದೇಹ ಇರುತ್ತೆ, ಸಂತೋಷ ಪಡುತ್ತೆ. ಅದನ್ನ ಪ್ರೇರೇಪಣೆ ಮಾಡ್ತಕ್ಕಂಥದ್ದು ಯಾವ್ದು? ಇಷ್ಟೊತ್ತಿಗೆ ಹೋಗು, ಇದು ಕುಡಿ, ಇದು ಮಾಡು, ಇದು ತಿನ್ನು, ಇದು ರುಚಿ ಇರುತ್ತೆ ಅಂತ ಯಾವ್ದಪ್ಪ ಅಂದ್ರೆ ಕಾಮ. ಕಾಮ ಕೋರಿಕೆ.
ಆ ಕೋರಿಕೆ ಮನಸ್ಸಿಗೆ ಹೋಗಿ ಮನಸ್ಸು ಅಲ್ಲಿಗೆ ಹೇಳ್ಕೊಂಡೋಗಿ ಅದನ್ನ ಪೂರೈಸಿಕೊಂಡು ಅನುಭವಿಸ್ತೀವಿ. ಆದರೆ ಸತ್ತ ಮೇಲೆ ಕಾಮಲೋಕದಲ್ಲಿ ಈ ದೇಹವು ಇರುವುದರಿಂದ ಇಲ್ಲಿ ಚಪಲ ಹೊಂದಿರತಕ್ಕಂಥ ಕಾಮದೇಹ ಆ ಯಾತನವಾಗುತ್ತೆ. ಅದೇ ಬೇಕು, ಕುಡಿಬೇಕು ಕುಡಿಬೇಕು, ಬಹಳ ಆಸೆ ಪಡುತ್ತೆ. ಇಲ್ಲಿ ಹತ್ತಾದ್ರೆ ಅಲ್ಲಿ 100 ಆಗುತ್ತೆ. ಅದು ಅದೇ ಯಾತನ ಆಡ್ತಾ ಇರುತ್ತೆ. ಈ ರೀತಿ ಆಗುತ್ತೆ ಮುಂದೆ. ಇದನ್ನ ನೀವು ಈಗ ತಿಳ್ಕೊಂಡು ಇಲ್ಲೇ ಅದನ್ನ ಕಂಟ್ರೋಲ್ ಮಾಡ್ಕೊಳ್ಳೋದನ್ನ ಕಲ್ತ್ಕೋಬೇಕನ್ನೋ ಉದ್ದೇಶದಿಂದ ಈ ಚಾಪ್ಟರ್ ಅಷ್ಟೊಂದು ಹೇಳ್ತಾ ಇದ್ದಾರೆ. ಇದು ನಮ್ಮ ಯೋಗಿ ಲಟ್ಬಿಟ್ ಹೇಳ್ತಾ ಇರೋದು. ಪರಿವರ್ತನೆಗೊಳ್ಳುವುದಕ್ಕೆ ಅವಕಾಶ ಕೊಡುವಂತೆ ಆಗುತ್ತದೆ. ಎಲ್ಲೇ ಸ್ಥೂಲ ಲೋಕದಲ್ಲಿ ಪರಿವರ್ತನೆ ಮಾಡಿಕೊಳ್ಳುವುದಕ್ಕೆ ಅವಕಾಶ ಇರುತ್ತದೆ ಎಂದರೆ ಆ ದೇಹದ 7 ಮಟ್ಟದ ಉಪಕೃತಿ ತತ್ವಗಳ ವಿಂಗಡವಾಗಿ 7 ಕೋಶಗಳಂತೆ ಒಂದರ ಮೇಲೆ ಒಂದು ರೂಪುಗೊಳ್ಳುತ್ತದೆ. ಇಲ್ಲೇನಪ್ಪಾ ಅಂತಂದ್ರೆ ಪ್ರತಿಯೊಂದು ಲೋಕದಲ್ಲಿ 7 ಉಪಲೋಕಗಳಾಗಿರುತ್ತೆ. 7 ಉಪಲೋಕಗಳಾಗಿ ಒಂದರ ಮೇಲೆ ಒಂದು ವ್ಯವಸ್ಥೆ ರೀತಿಯಲ್ಲಿ ಇರುತ್ತೆ. ಕಾಮಲೋಕದಲ್ಲೂ ಅಷ್ಟೇ 7 ಉಪಲೋಕಗಳು ಒಂದರಲ್ಲಿ ಸೇರ್ಕೊಂಡು ಈ ರೀತಿ ಇರುತ್ತೆ. ಏನ್ ಹೇಳ್ತಾರೆ ನೋಡಿ, ಆ ದೇಹದ 7 ಮಟ್ಟದ ಉಪ ಪ್ರಕೃತಿ ತತ್ವಗಳು ವಿಂಗಡವಾಗಿ 7 ಕೋಶಗಳಂತೆ ಒಂದರ ಮೇಲೊಂದು ರೂಪುಗೊಳ್ಳುತ್ತವೆ. ಎಲ್ಲದಕ್ಕಿಂತ ಸ್ಥೂಲತಮವಾದ ಪ್ರಕೃತಿ ತತ್ವದ ಮೇಲ್ಭಾಗದಲ್ಲಿರುವಂತೆ ಆಗುತ್ತದೆ. ಈ ಸ್ಥೂಲ ತತ್ವ ಕಾಮಲೋಕದ 7 ಉಪತತ್ವಗಳಿದೆಯಲ್ಲ, ಅದು ಹತ್ತಿರ ಇರುತ್ತದೆ. ಸ್ಥೂಲ ಲೋಕ ತತ್ವವು ಕಾಮಲೋಕದ ತತ್ವ 7 ಹತ್ತಿರವಾಗಿರುತ್ತದೆ. ಅದು ಇದು ಈ ಉಪತತ್ವಗಳನ್ನು ಹೇಳ್ತಕ್ಕಂಥ ನಂಬರ್ ಕೊಟ್ಟಿರುವುದು 7 ರಿಂದ 7, 6, 5, 4, 3, 2, 1 ಅಂತ ಹೀಗೆ ಮೇಲ್ಗಡೆ ಇರ್ತದೆ. ಈ ಸ್ಥೂಲ ಲೋಕದ್ದು 1ನೇ ತತ್ವ ಇದೆಯಲ್ಲ, ಅದು 7ನೇ ಉಪತತ್ವಕ್ಕೆ ಹತ್ತಿರವಾಗಿರುತ್ತದೆ ಅನ್ನೋದು. ಆಗ ಕಾಮಲೋಕದ ಕೇವಲ ಸ್ಥೂಲ ತಮ ಭಾಗದಲ್ಲಿ ನಿನ್ನ ಪ್ರಜ್ಞೆಯು ಬಂಧಿತವಾಗಿರುತ್ತದೆ. ಇಲ್ಲಿ ಒಂದು ಚೈತನ್ಯ ಏನಪ್ಪಾ ಅಂದ್ರೆ, ಕಾಮಲೋಕದ ಕೇವಲ ಸ್ಥೂಲತಮ ಭಾಗದಲ್ಲಿ ನಿನ್ನ ಪ್ರಜ್ಞೆಯು ಬಂಧಿತವಾಗಿರುತ್ತದೆ. ಸ್ಥೂಲ ಲೋಕದಲ್ಲೇ ಇರುವಾಗ ನಿನ್ನ ಪ್ರಜ್ಞೆ ಅಂತಕ್ಕಂಥದ್ದು ಅಲ್ಲಿಗೆ ಬಂಧಿತವಾಗಿರ್ತಾಗುತ್ತೆ. ಮುಂದೆ ಆ ಪ್ರಜ್ಞೆ ಅಂತಕ್ಕಂಥದ್ದು ಇರಲ್ಲ. ಈ ರೀತಿ ಆಗುವುದರಿಂದ ಕಾಮಭೂತಕ್ಕೆ ದೀರ್ಘಕಾಲ ಕೆಳಗಿನ ಮಟ್ಟದ ಉದ್ವೇಗಗಳನ್ನು ಅನುಭವಿಸೋದಕ್ಕೆ ಸಾಧ್ಯವಾಗುತ್ತದೆ. ಅದೇ ಹೇಳಿದ್ದು, ಸ್ಥೂಲ ಲೋಕದಲ್ಲಿ ನಮ್ಮ ಮನಸ್ಸು ಪ್ರಜ್ಞೆಯೊಂದಿಗೆ ಸೇರಿ ಈ ಕೆಲಸ ಮಾಡ್ತಾ ಇರೋದು ನನ್ನ ತಪ್ಪು, ಮಾಡಬಾರದು ಅಂತ ಒಂದ್ಸಲ ಅನ್ಸುತ್ತೆ. ಸಾಯಂಕಾಲ ಹೋಗಿ ಕಳ್ತನನೋ ಅವ್ಯವಸ್ಥೆ ಏನೋ ಕೆಟ್ಟ ಕೆಲಸ ಗುಂಪು ಸೇರ್ಕೊಂಡು ಮಾಡ್ಬಿಡ್ತೀವಿ. ಆಮೇಲೆ ಮನೆಗೆ ಬಂದ ಮೇಲೆ ಒಂದ್ಸಲ ಅಯ್ಯೋ ಪಾಪ ಅನ್ಯಾಯ ಮಾಡಿದ್ವಪ್ಪ, ಅವನಿಗೆಲ್ಲ ಎಷ್ಟು ಮೋಸ ಮಾಡಿದ್ವು, ಇದು ಮಾಡಬಾರದಾಗಿತ್ತು ಅಂತಕ್ಕಂಥದ್ದು ಒಂದ್ಸಲ ನಮಗೆ ನಮ್ಮ ಮನಸ್ಸು ಅದನ್ನ ಕಂಟ್ರೋಲ್ ಮಾಡಿಸುತ್ತೆ. ಎಲ್ಲೇ ಈ ಸ್ಥೂಲ ಲೋಕದಲ್ಲಿರುವಾಗ. ಅದೇ ಕಾಮಲೋಕಕ್ಕೆ ಹೋದಾಗ ಅದು ಕಂಟ್ರೋಲ್ ಮಾಡ್ತಕ್ಕಂಥದ್ದು ಏನೂ ಇರಲ್ಲ. ಈ ಸ್ಥೂಲ ಲೋಕದಲ್ಲಿರುವಾಗ ಕಾಮದೇಹದ ಎಲ್ಲಾ ಮಟ್ಟಗಳ ಅಣುಗಳು ಹೊರಗೂ ಒಳಗೂ ಚಲಿಸುತ್ತಾ ಇರುತ್ತವೆ. ಈ ಸ್ಥೂಲ ಲೋಕದಲ್ಲಿರುವಾಗ ನಾವು ಅದರ ಅಣುಗಳು ನಮ್ಮ ಸ್ಥೂಲ ದೇಹದ ಒಳಗೂ ಹೊರಗೂ ಚಂಚಲವಾಗ್ತಾ ಇರ್ತವೆ. ಹೊರಗೂ ಒಳಗೂ ಪೂರ್ತಿವಾಗಿರುತ್ತವೆ. ಈ ಸ್ಥೂಲ ದೇಹದ ರೂಪವು ಕಾಮದೇಹದಲ್ಲಿ ಖಚಿತವಾಗಿ ರೂಪುಗೊಂಡಿದ್ದಾಗಿಯೂ ನೋಡಿ, ಈ ಸ್ಥೂಲ ದೇಹ ಕಾಮದೇಹವು ಒಂದರಲ್ಲೂ ಒಂದು ಸೇರಿಕೊಂಡು ರೂಪವೂಗೊಂಡಿರುತ್ತದೆ. ಇಲ್ಲಿ ಆ ರೂಪದಲ್ಲಿನ ಕಣ್ಣುಗಳು, ಕಿವಿ ಮೊದಲಾದ ಇಂದ್ರಿಯಗಳು ಆ ರೂಪದ ಒಂದು ಕಡೆ ಮಾತ್ರ ಇರಬಲ್ಲವು. ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನಮ್ಮ ಸ್ಥೂಲ ಲೋಕದಲ್ಲಿ ಕಾಮವು ಮನಸ್ಸಿನೊಂದಿಗೆ ಸೇರ್ಕೊಳ್ಳುತ್ತೆ. ನಮಗೆ ಕಣ್ಣು, ಕಿವಿ, ಮೂಗು, ಈ ಚರ್ಮ ಆ ಒಂದೊಂದೇ ಒಂದು ರೀತಿ ಕೆಲಸ ಮಾಡೋದು. ನೋಡ್ಬೇಕಾದ್ರೆ ಕಣ್ಣುಗಳ ಮುಖಾಂತರ ನೋಡ್ಬೇಕು, ವಾಸನೆ ತೆಗೆದುಕೋಬೇಕಾದ್ರೆ ಮೂಗಿನಿಂದಾನೇ ತೆಗೆದುಕೋಬೇಕು. ಆದರೆ ಇದಕ್ಕೆ ಯಾವುದಕ್ಕೆ ಕಾಮಲೋಕಕ್ಕೆ ಹೋದಾಗ ಆ ರೀತಿ ಅಲ್ಲ. ಎಲ್ಲವೂ ಈ 5 ಪಂಚೇಂದ್ರಿಯಗಳು ಬಿಡಿಯಾಗಿ ಇಲ್ಲಿ ಕೆಲಸ ಮಾಡುತ್ತೆ. ಕಾಮಲೋಕದಲ್ಲಿ ಒಟ್ಟಾಗಿ ಒಂದೇ ಸಲ ಕೆಲಸ. ಈಗ ನೋಡ್ಬೇಕಾದ್ರೆ ನಮಗೆ ಮುಂದ್ಗಡೆ ಬರ್ತಕ್ಕಂಥ ನೋಡ್ತೀವಿ, ಇನ್ನು ಪಕ್ಕ ತಿರುಗಿದ್ರೆ ಪಕ್ಕದವ್ರು ಕಾಣಿಸುತ್ತೆ, ಈ ಪಕ್ಕ ಹಿಂದ್ಗಡೆ ಏನು ಅಂತ ಗೊತ್ತಾಗಲ್ಲ.
ಆದ್ರೆ ಹಾಗಲ್ಲ ಅಲ್ಲಿ. ಎಲ್ಲವೂ ಇಂದ್ರಿಯಗಳು ಏಕಕಾಲದಲ್ಲಿ ಎಲ್ಲಾ ಕೆಲಸವೂ ಮಾಡುತ್ತೆ ಆ ದೇಹಕ್ಕೆ. ಹಾಗೆ ವಾಸನೆನೂ ಏಕಕಾಲದಲ್ಲಿ ಬರುತ್ತೆ, ನೋಡುವುದೂ ಆಗುತ್ತೆ, ಸ್ಪರ್ಶವೂ ಆಗುತ್ತೆ, ರುಚಿನೂ ಏಕಕಾಲದಲ್ಲಿ ಎಲ್ಲವೂ ಅಲ್ಲೇ ಆಗುತ್ತೆ. ಎಲ್ಲಾ ಕಡೆನೂ ಆ ದೇಹವು ಎಲ್ಲಾ ಕಡೆ ಕೆಲಸವೂ ಮಾಡ್ತಾ ಇರುತ್ತದೆ. ಆದ್ರಿಂದ ಬಹಳ ಡೇಂಜರ್ ಆಗಿರತಕ್ಕಂಥ ಸ್ಥಳವು ಆ ದೇಹವು ಸಮೇತ. ಆ ರೂಪದಲ್ಲಿ ಕಣ್ಣುಗಳು, ಕಿವಿಗಳು ಮೊದಲಾದ ಇಂದ್ರಿಯಗಳು ಆ ರೂಪದ ಒಂದು ಕಡೆ ಮಾತ್ರ ಇರುವುದಿಲ್ಲ. ಇವೆಲ್ಲವೂ ರೂಪ ಅಣುಗಳು ಒಂದೇ ಕಡೆ ನಮ್ಮಲ್ಲಿ ಇಲ್ಲಿ ಕೆಲಸ ಮಾಡೋದು ಅಲ್ಲ. ಆ ರೀತಿ ಅಲ್ಲ, ಎಲ್ಲಾ ಕಡೆ ಎಲ್ಲವೂ ಕೆಲಸ ಮಾಡ್ತಾ ಇರುತ್ತವೆ. ಇದಕ್ಕೂ ಅದಕ್ಕೂ ಇರ್ತಕ್ಕಂಥ ವ್ಯತ್ಯಾಸ ಏನು ತಿಳ್ಕೋಬೇಕು. ಇದು ತಿಳ್ಕೊಂಡಿದ್ದಾದ ಮೇಲೆ ಅದು ನಮ್ಮ ಕಂಟ್ರೋಲ್ ಇಲ್ಲ. ಅವಾಗ ಅದು ಹೇಳಿದಂತೆ ಕುಣಿಲೇಬೇಕು. ಕಾಮದೇಹ ಪ್ರಜ್ಞೆಯು ಆ ಸ್ಥೂಲ ದೇಹದ ಪ್ರತಿಬಿಂಬಕ್ಕೆ ಸಂಬಂಧಪಟ್ಟ ಇಂದ್ರಿಯಗಳ ಮೂಲಕ ಮಾತ್ರ ಕೆಲಸ ಮಾಡುವುದಿಲ್ಲ. ಕಾಮದೇಹದಲ್ಲಿ, ಕಾಮಲೋಕದಲ್ಲಿ ಕಾಮದೇಹವು ಸಂಬಂಧಪಟ್ಟ ಇಂದ್ರಿಯಗಳ ಮುಖಾಂತರನೇ ಸ್ಥೂಲ ಲೋಕದಲ್ಲಿ ಕೆಲಸ ಮಾಡೋದು. ಕಾಮಲೋಕದಲ್ಲಿ ಕಾಮ ಶರೀರ ಇವೆಲ್ಲ ಆ ದೇಹದ ಮುಖಾಂತರ ಕೆಲಸ ಮಾಡಲ್ಲ. ಏಕಕಾಲದಲ್ಲಿ ಎಲ್ಲವೂ ಒಂದೇ ಸಲ ಕೆಲಸ ಮಾಡುತ್ತೆ. 5 ಒಂದೊಂದು ಇಂದ್ರಿಯ ಒಂದ್ಸಲ ಕೆಲಸ ಮಾಡಿದ್ರೆ ತಡ್ಕೊಳ್ಳೋಕೆ ಕಷ್ಟ. ನಾವು 5 ಏಕಕಾಲದಲ್ಲಿ ಕೆಲಸ ಮಾಡಕ್ ಪ್ರಾರಂಭ ಮಾಡಿದಾಗ ಎಷ್ಟು ಅದಕ್ಕೆ ಏನಂತಾರೆ, ಯಾತನಾ ಶರೀರ ಅಂತ ಅದಕ್ಕೆ ಒಳಗಾಗ್ತೀಯ ನೀನು, ಹುಷಾರು ಅಂತ. ಈ ಪ್ರಜ್ಞೆಗೆ ಸಂಬಂಧಪಟ್ಟ ಇಂದ್ರಿಯಗಳ ಕೆಲಸವು ಆ ಕಾಮದೇಹದ ಅಣುಗಳ ಮೂಲಕ ಮಾತ್ರ ಜರುಗಬಲ್ಲದು. ಅವೆಲ್ಲ ಏನಪ್ಪದ ಕಾಮದೇಹದ ಅಣುಗಳಿದೆಯಲ್ಲ, ಆ ಕಾಮದೇಹದ ಅಣುಗಳ ಆ ರೀತಿ ಕೆಲಸ ಮಾಡುತ್ತೆ. ಏಕಕಾಲದಲ್ಲಿ ಎಲ್ಲಾ ಇಂದ್ರಿಯಗಳು ಕೆಲಸ ಮಾಡುವ ರೀತಿಯಲ್ಲೇ ಆ ಅಣುಗಳು ಪ್ರಚೋದನೆ ಮಾಡಿ ಅಲ್ಲಿ ಕೆಲಸ ಮಾಡಿಸುತ್ತೆ. ಆದ್ರಿಂದ ಯಾತನೆ ಅಂತಕ್ಕಂಥದ್ದು ಜಾಸ್ತಿ ಆಗುತ್ತೆ ಅಲ್ಲಿ. ನಾವು ಯಾವಾಗಾದ್ರೂ ಅದಕ್ಕಾಗಿ ಜಯಿಸಬೇಕು. ಸ್ಥೂಲ ಲೋಕದಲ್ಲಿ ಇರುವಾಗಲೇ ನಮ್ಮ ಮನಸ್ಸು ನಿಗ್ರಹ ಶಕ್ತಿ ಬೆಳೆಸ್ಕೊಂಡಾಗ ಅವುಗಳ ನಿಗ್ರಹ ಶಕ್ತಿ ಇಲ್ಲಿ ಬಂದರೆ ಕಾಮಲೋಕದಲ್ಲಿ ಸಮೇತ ಅದು ಎಷ್ಟು ಬೆಳವಣಿಗೆ ಆಗಲ್ಲ. ನಿಗ್ರಹ ಶಕ್ತಿ ನಮ್ಗೆ ಇಲ್ಲ ಅಂತಂದ್ರೆ ಕಾಮಲೋಕದ ಏನೋ ಗತಿ ಆಗುತ್ತೆ. ಅದು ಆ ದೇಹದಲ್ಲಿ ರೂಪ ಜ್ಞಾನವು ಹಿಂದೆಯೂ ಮುಂದೆಯೂ ಸುತ್ತಮುತ್ತಲು ಏಕಕಾಲದಲ್ಲಿ ಲಭಿಸುತ್ತದೆ. ನೋಡು ಇಲ್ಲಿ ಕೊಟ್ಟ ಏನಾಗತ್ತಪ್ಪ ಅಂತಂದ್ರೆ, ಕಾಮಲೋಕದಲ್ಲಿ ಆ ದೇಹ, ಕಾಮದೇಹ ಇದೆಯಲ್ಲ, ಅದು ಆ ದೇಹದಲ್ಲಿನ ರೂಪ ಜ್ಞಾನವು ಹಿಂದೆಯೋ ಮುಂದೆಯೋ ಸುತ್ತಮುತ್ತಲು ಏಕಕಾಲದಲ್ಲಿ ಲಭಿಸುತ್ತದೆ. ಏಕಕಾಲದಲ್ಲಿ ಎಲ್ಲ ಕೆಲಸಗಳು ನಾವು ನೋಡ್ಬೇಕಾದ್ರೆ ಮುಂದೆ ನೋಡ್ತೀವಿ ಅಷ್ಟೇ, ಹಿಂದ್ಗಡೆ ಏನು ಬರಲ್ಲ. ನಾವು ಮುಂದ್ಗಡೆ ನೋಡ್ಕೊಂಡು ಯಾವ್ದೋ ಯಾಮಾರಿಸಿ ಹಿಂದ್ಗಡೆ ಬಂದು ಒಂದು ಹೊಡೆದಿರೋ ಸಮೇತ ಗೊತ್ತಾಗಲ್ಲ, ಹೊಡೆದ ಮೇಲೆ ಗೊತ್ತಾಗಲ್ಲ. ಆ ರೀತಿ ಆಗಲ್ಲ. 4 ಕಡೆ ಯಾರು ಬರ್ತಾರೆ, ಏನಾಗ್ತದೆ ಅಲ್ಲಿ ಗೊತ್ತಾಗುತ್ತದೆ ನೋಡೋದು. ಆ ದೇಹದಲ್ಲಿನ ರೂಪ ಜ್ಞಾನವು ಹಿಂದೆಯೂ ಮುಂದೆಯೂ ಸುತ್ತಮುತ್ತಲು ಏಕಕಾಲದಲ್ಲಿ ಲಭಿಸುತ್ತದೆ. ಏಕಕಾಲದಲ್ಲಿ ನಿಮಿಷದಲ್ಲಿ ಎಲ್ಲವೂ ಗೊತ್ತಾಗತ್ತೆ ನಮ್ಮದು. ಏಕೆಂದರೆ ನೋಟಕ್ಕೆ ಸಂಬಂಧಪಟ್ಟ ಅಣುಗಳು, ನಮಗೆ ನೋಡುವುದಕ್ಕಾಗಿ ಸಂಬಂಧಪಟ್ಟಿರ್ತಕ್ಕಂಥ ಅಣುಗಳು ಆ ಕಣ್ಣಿನ ಮುಖಾಂತರ ಮಾತ್ರವೇ ಮುಂದಕ್ಕೆ ನೋಡುತ್ತೆ. ಅಲ್ಲಿ ಹಾಗಲ್ಲ. ದೇಹದ ಮೈ ಮೇಲೆಲ್ಲ ಒಂದೇ ಸಮನೆ ತಿಳಿಸುತ್ತಾ ಇರುತ್ತವೆ. ಅಲ್ಲದೆ ಆ ಲೋಕದ ಎಲ್ಲಾ ಮಟ್ಟಗಳಲ್ಲೂ ವ್ಯವಹರಿಸಬೇಕಾದರೆ ಕಾಮದೇಹವು ಯಾತನಾ ದೇಹವಾಗಿ ಪರಿವರ್ತನೆಗೊಳ್ಳಲು, ಯಾತನಾ ದೇಹವಾಗಿ ಪರಿವರ್ತನೆ ಅಂದ್ರೆ ಅತಿಯಾಗಿ ಅದು ದೇಹ ಇದ್ದರೆ ಅನುಭವಿಸೋದಕ್ಕೆ, ದೇಹ ಇದ್ದರೆ ಅನುಭವಿಸುತ್ತೆ, ಅಲ್ಲ ದೇಹ ಇರಲ್ಲ, ಅದು ಕೋರಿಕೆಗಳು ಯಾತನಾ ದೇಹವಾಗಿ ಪರಿವರ್ತನೆ ತುಂಬಾ ನರಳಾಡ್ತಕ್ಕಂಥದ್ದು ಸ್ವಭಾವ ಆಗುತ್ತೆ. ಆದ್ದರಿಂದ ನೀನು ಸ್ಥೂಲ ಲೋಕದಲ್ಲಿ ಇವೆಲ್ಲ ತಿಳುವಳಿಕೆ ಪಟ್ಟ ಮೇಲೆ ಅದನ್ನು ನಿಗ್ರಹಿತಕ್ಕಂಥ ಸಾಮರ್ಥ್ಯ ನೀನು ಬೆಳೆಸ್ಕೋಬೇಕು. ಈಗ ಪರಿವರ್ತನೆಗೊಳ್ಳಲು ಅವಕಾಶ ಕೊಡೋದು ನೀನ್ ಅಲ್ಲಿ ಕಾಮಲೋಕದಲ್ಲಿ ಯಾವ ರೀತಿ ನಾನು ಪರಿವರ್ತನೆ ಆಗೋಣಪ್ಪ ಅಂತಂದ್ರೆ ಅಲ್ಲಿ ಅವಕಾಶ ಸಿಗಲ್ಲ, ಮುಗಿದೈತೆ. ಪೊಲೀಸ್ನವ್ರ ಕೈ ಸಿಕ್ಕಿದಾಗ ನಾವು ಏನ್ ಮಾಡ್ತಾರೆ, ಅವರ ಏನ್ ಮಾಡಿದ್ರೆ ಅವ್ನು ಮಾಡ್ತಾನೆ. ಅವನ ಕೈ ಸಿಕ್ಕದಿರ ಇರ್ಬೇಕಾದ್ರೆ ಅವನಂತ ತಪ್ಪು ಕೆಲಸಗಳು ಮಾಡಿದ್ರೆ ಆರಾಮಾಗಿರ್ಬೇಕು, ಆವಾಗ ಅವನ ಕೈ ಸಿಗಲ್ಲ. ಅವನ ಕೈಗೆ ಸಿಕ್ಕಾಕಿದ ಮೇಲೆ ಅವನು ಮಾಡಬೇಕಾದ್ರೆ ಏನ್ ಮಾಡೋದು ಮಾಡ್ತಾನೆ, ಅಲ್ಲೇನು ನಡೆಯಲ್ಲ. ಹಾಗೆ ನಮ್ಮ ಸ್ಥೂಲ ಲೋಕದಲ್ಲಿ ನಮ್ಮ ಮನಸ್ಸನ್ನ ನಿಗ್ರಹಿಸಿ ಆ ಪಂಚೇಂದ್ರಿಯಗಳು ಇದೆಯಲ್ಲ
ಅವನ್ನ ತಡೆಗಟ್ಟತಕ್ಕಂಥ ಸಾಮರ್ಥ್ಯವನ್ನು ನಾವು ಬೆಳೆಸ್ಕೊಂಡಾಗ ಕಾಮಲೋಕಕ್ಕೆ ಸತ್ತ ಮೇಲೆ ಪ್ರತಿಯೊಬ್ಬರು ಹುಟ್ಟಿದ್ದಾತಂದ್ರೆ ಸತ್ತಲೇ ಸತ್ತೋದ ಮೇಲೆ ಕಾಮಲೋಕಕ್ಕೆ ಹೋಗ್ತೀವಿ. ಆ ಕಾಮಲೋಕದಲ್ಲಿ ಇಲ್ಲಿ ಮಾಡಿರ್ತಕ್ಕಂಥದ್ದು ಅನುಭವಿಸಲೇಬೇಕು. ಹಾಗೆ ಅದನ್ನು ಪೂರ್ತ ನಿನ್ನ ಸ್ವಾಧೀನದಲ್ಲಿ ಇಟ್ಟುಕೊಳ್ಳಬೇಕಾದರೆ, ಕಾಮದೇಹವನ್ನು ನಿನ್ನ ಸ್ವಾಧೀನದಲ್ಲಿ ಇಟ್ಕೋಬೇಕಾದರೆ ಸ್ಥೂಲ ದೇಹದ ಜೀವಿತದಲ್ಲಿ ಪ್ರಯತ್ನ ಪಟ್ಟು ಸಾಧಿಸಬೇಕು. ಅಲ್ಲಿ ನೀನು ಹತೋಟಿ ಇಟ್ಕೋಬೇಕಾದ್ರೆ ಅಲ್ಲಿ ಇಟ್ಕೊಳಕ್ ಆಗಲ್ಲ. ಸ್ಥೂಲ ಲೋಕದಲ್ಲಿ ಸ್ಥೂಲ ದೇಹದ ಮುಖಾಂತರವನ್ನ ಹತೋಟಿಯಲ್ಲಿ ಇಟ್ಕೊಳ್ತಕ್ಕಂಥ ಸಾಮರ್ಥ್ಯವನ್ನು ನೀನು ಬೆಳೆಸ್ಕೊಂಡ್ರೆ ಅಲ್ಲಿ ಹತೋಟಿ ಇಟ್ಕೊಳ್ಬೇಕು. ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಗಮ್ಯವಾಗಿರ್ತಕ್ಕಂಥದ್ದು. ಅನೇಕರಿಗೆ ಇದು ಗೊತ್ತಿಲ್ಲದಿರ ನಾವು ಮಾಡಬಾರ್ದ ಕೆಲಸಗಳೆಲ್ಲ ಮಾಡ್ತಾ ಇದ್ದೀವಿ. ಸ್ಥೂಲ ಲೋಕ ಜೀವಿತವು ಮುಗಿದ ಕೂಡಲೇ, ಸ್ಥೂಲ ಲೋಕದ ಜೀವಿತವು ಮುಗಿದ ಕೂಡಲೇ ಅಂತಂದ್ರೆ ನಮ್ಮ ಆಯುಸ್ಸು ಮುಗಿದ ಮೇಲೆ ಕಾಮದೇಹ ಕಾಮಭೂತಕ್ಕೆ ಯಾತನಾ ದೇಹವಾಗಿ ಪರಿವರ್ತನೆಗೊಳ್ಳುವ ಅವಕಾಶ ಕೊಡಕೂಡದು. ಇಲ್ಲಿ ಕಾಮದೇಹದ ಕಾಮಭೂತಕ್ಕೆ ಯಾತನಾ ದೇಹವಾಗಿ, ಯಾತನಾ ದೇಹ ಅಂತಂದ್ರೆ ಈ ಕೋರಿಕೆಗಳು ಬೇಕು ಅನ್ನೋದು. ಈ ಕುಡಿತಕ್ಕಂಥವ್ರು ಕುಡಿಲೇಬೇಕು ಅಂತ ಚಟಾಲಿ ಇದ್ರ 100ರಷ್ಟಾಗುತ್ತೆ. ಕುಡಿಬೇಕು ಅಂತಕ್ಕಂಥದ್ದು ಯಾತನಾ ದೇಹವಾಗುತ್ತೆ, ಕುಡಿಲೇಬೇಕು ಅಂತ. ಅಲ್ಲೇ ದೇಹವಿರುವುದಿಲ್ಲ, ಕುಡಿದ್ರೆ ಇರೋಕ್ಕೂ ಆಗಲ್ಲ, ನರಳಾಡ್ತಾನೆ. ಆದ್ರಿಂದ ಯಾತನಾ ದೇಹವನ್ನಾಗಿ ಪರಿವರ್ತನೆ ಮಾಡ್ಕೋಬೇಡ. ಅವಕಾಶ ಕೊಡಕೂಡದು, ಆ ರೀತಿ ಅವಕಾಶ ಕೊಡಬೇಡ. ಅಂತ್ಯದಲ್ಲಿ ಎಂದರೆ ಕಾಮಲೋಕ ಜೀವಿತ ಮುಗಿದು ಸ್ವರ್ಗಕ್ಕೆ ಹೋಗುವ ಮುಂಚೆ, ಅಲ್ಲಿನಷ್ಟೇ ಸ್ಥೂಲ ಲೋಕದಲ್ಲಿ ಎಷ್ಟು ದಿವಸ ನಾವು ನಮ್ಮ ಆಯುಸ್ಸು ಇರುತ್ತೋ ಅಷ್ಟು ದಿವಸವೂ ಅಲ್ಲಿ ನಾವು ಜೀವನ ನಡೆಸ್ತೀವಿ. ಆಯುಸ್ಸು ತೀರಿದ ಮೇಲೆ ಸತ್ತೋಗ್ತೀವಿ ಪ್ರತಿಯೊಬ್ಬರನ್ನು. ಸತ್ತ ಮೇಲೆ ಕಾಮದೇಹದೊಂದಿಗೆ ಕಾಮಲೋಕದಲ್ಲಿ ಜೀವನ ನಡೆಸ್ತೀವಿ. ಅಲ್ಲಿ ನಡೆಸ್ತಕ್ಕಂಥ ಜೀವನ ವ್ಯವಸ್ಥೆ ಈ ರೀತಿ. ನಾವು ಇಲ್ಲಿ ಏನು ಸಂಪಾದನೆ ಒಳ್ಳೇದು ಮಾಡ್ಕೊಂಡಿದ್ರೆ ಒಳ್ಳೆ ಕಡೆ, ಕೆಟ್ಟದ್ ಮಾಡ್ಕೊಂಡ್ರೆ ಕೆಟ್ಟದ ಕಡೆ ನಮ್ಮ ಯಾತನಾ ಶರೀರವನ್ನಾಗಿ ಪರಿವರ್ತನೆ ಮಾಡಿಕೊಂಡಿದ್ದರೆ ಅಲ್ಲಿ ನರಕ ಜೀವನವೇ ಅಲ್ಲ. ಯಾಕಂದ್ರೆ ಅದನ್ನು ಪೂರೈಸಿಕೊಳ್ಳುವುದಕ್ಕಾಗಿ ದೇಹ ಇರಲ್ಲ. ಆ ಆಸೆ ಅನ್ನೋದು 100ರಷ್ಟಾಗುತ್ತೆ. ಅವಾಗ ಬಹಳ ಯಾತನ, ಬಹಳ ನೋವಿರ್ತೀವಿ. ಅದೇ ಒಳ್ಳೆಯ ವ್ಯವಸ್ಥೆಯಲ್ಲಿ ಇದ್ದಾಗ, ಒಳ್ಳೆ ಸಂಪ್ರದಾಯ, ಒಳ್ಳೆ ವ್ಯವಸ್ಥೆ ಇರ್ತಕ್ಕಂಥ ಯಾತನ ಆ ಶರೀರವು ಆದ್ರೆ ಅಂತ ಉತ್ತಮವಾಗಿರ್ತಕ್ಕಂಥ ಜನರ ಸಹವಾಸ, ಉತ್ತಮ ಗುಣಗಳನ್ನು ಬೆಳೆಸ್ಕೊಳ್ಳೋದಕ್ಕೆ ಹೋದಾಗ ನಾವು ಹಿಂದಿನ ಜನ್ಮಕ್ಕಿಂತ ಮುಂದೆ ಬರ್ತಕ್ಕಂಥ ಜನ್ಮಕ್ಕೆ ಉತ್ತಮವಾಗಿರ್ತಕ್ಕಂತಹ ಗುಣಗಳನ್ನು ಬೆಳೆಸ್ಕೊಳ್ತೀವಿ. ಆದ್ದರಿಂದ ಇಲ್ಲೇ ಇದಕ್ಕೆಲ್ಲ ಮೂಲ. ನಾವು ಯಾವುದನ್ನು ನಾವು ಹಿಡ್ಕೊಂಡು ಬಿಡಿಸ್ತೀವೋ ಅವರಂತೆ ಕಾಮಲೋಕದಲ್ಲಿ ಬೆಳೆಯುತ್ತೀವಿ. ಯಾರು ಈ ರೀತಿ ಆತ್ಮ ಸಂಯಮಗಳಾಗಿ ಬಾಳಲಿಲ್ಲವೋ ಅಂತವರು ಅಂತರಾತ್ಮಕ್ಕೂ ಮತ್ತು ಕಾಮಭೂತಕ್ಕೂ ಹೋರಾಟ ನಡೆಯುತ್ತದೆ. ಆ ರೀತಿಯಲ್ಲಿ ಕಾಮಲೋಕ, ಕಾಮ ಶರೀರ, ಸ್ಥೂಲ ಶರೀರ, ಈ ಸ್ಥೂಲ ಲೋಕದಲ್ಲಿ ಅದ್ರ ಏನ್ ಕೆಲಸ, ಇದು ಏನ್ ಕೆಲಸ ಮಾಡುತ್ತೆ ಅಂತ ಅನ್ನೋದು, ಅದರ ಅಂತರವೇನು, ಇದರ ಅಂತರವೇನು, ಇದರ ಸ್ವಭಾವ ಏನು ಅಂತಕ್ಕಂಥದ್ದು ಅರಿತು ಇದನ್ನು ಕಂಟ್ರೋಲ್ ಮಾಡಿಕೊಳ್ಳದೆ ಹೋದರೆ ಮುಂದೆ ಯಾತನಾ ಶರೀರವಾಗಿ ಕಾಮಲೋಕದಲ್ಲಿ ಮಾಡಬಾರದ ಕಷ್ಟಗಳೊಂದಿಗೆ ಆಗಬಾರದ ಅನ್ಯಾಯಗಳೆಲ್ಲ ಅಲ್ಲಿ ನೋಡಿ ನಾವು ಆ ರೀತಿ ನಗ್ತೇವೆ. ನಾವು ತುಂಬಾ ಕೆಳಮಟ್ಟಕ್ಕೆ ಬೆಳೆದು ಬಹಳ ನೋವನ್ನು ಅನುಭವಿಸ್ತೀವಿ, ನರಳಾಡ್ಬೇಕಾಗುತ್ತೆ. ಈ ಹೋರಾಟದಲ್ಲಿ ಕಾಮಭೂತವು ಎಷ್ಟೇ ಮನಸ್ತತ್ವದ ಪ್ರಕೃತಿಯನ್ನು ಸ್ವಲ್ಪ ಕಾರಣ ದೇಹ ಪ್ರಕೃತಿಯನ್ನು ತನ್ನ ವಶ ಮಾಡಿಕೊಳ್ಳುತ್ತದೆ. ನೋಡಿ, ನೋಡಿ ಎಲ್ಲದಕ್ಕೂ ಅಷ್ಟೇ. ಇವನು ಒಬ್ಬನೇ ಮುಂದಕ್ಕೆ ಬಿಟ್ರೆ ಮುಂದಕ್ಕೆ ಹೋಗಲ್ಲ ಅಂತ ಹೇಳ್ಬಿಟ್ಟು ಭಗವಂತ ಏನೋ ಒಂದೊಂದು ಇರ್ತಾನೆ. ಏನಪ್ಪಾ ಅಂತಂದ್ರೆ ಇರ್ತಕ್ಕಂಥದ್ದು ಪ್ರಕೃತಿಯನ್ನು ಸ್ವಲ್ಪ ಕಾರಣ ದೇಹದ ಪ್ರಕೃತಿಯನ್ನು ತನ್ನ ವಶ ಮಾಡಿಕೊಳ್ಳುತ್ತದೆ. ಕಾರಣ ದೇಹ ಅಂತಕ್ಕಂಥದ್ದು ಇದೆಯಲ್ಲ, ಕಾರಣ ದೇಹದಿಂದ ಆದ್ಮೇಲೆ ನಾವೆಲ್ಲ ಬಂದಿರುವುದು. ಆ ತತ್ವ ನಮ್ಮಲ್ಲಿ ಸ್ವಲ್ಪ ಇರುತ್ತದೆ. ಅಲ್ಲಿ ಸ್ವಲ್ಪ ಕಾರಣ ದೇಹದ ಪ್ರಕೃತಿಯನ್ನು ತನ್ನ ವಶ ಮಾಡಿಕೊಳ್ಳುತ್ತದೆ. ಆಗ ಅಂತರಾತ್ಮ ಭೂಲೋಕ ಜೀವಿತ ಇಕ್ಕಟ್ಟಾಗಿದ್ದ ಬಂಡವಾಳದ ಸ್ವಲ್ಪ ಭಾಗವು
ಕಾರಣ ಶರೀರದೊಂದಿಗೆ ಸ್ವಲ್ಪ ಇಟ್ಟುಕೊಂಡು ಸ್ಥೂಲ ಲೋಕದಲ್ಲಿ ಮಾಡಿರ್ತಕ್ಕಂಥ ಪುಣ್ಯ ಪಾಪಗಳಿರ್ತ ನೋಡ ಅದು ಸ್ವಲ್ಪ ಒಳ್ಳೆಯದನ್ನ ಉಪಯೋಗಿಸಿಕೊಂಡು ಸ್ವಲ್ಪ ಭಾಗವನ್ನು ನಷ್ಟವಾದಂತೆ ಆಗುತ್ತದೆ. ಆದರೆ ಅಂತರಾತ್ಮನ ಬಂಡವಾಳವನ್ನು ಪೂರ್ಣ ವಾಪಸ್ಸು ಪಡೆಯಬೇಕೆಂಬ ಉದ್ದೇಶವಲ್ಲದೆ ಅನುಭವ ರೂಪವಾದ ಬಡ್ಡಿಯನ್ನು ಸಹ ತೀರಿಸುತ್ತಾನೆ. ಇಲ್ಲಿ ಮಾಡಿರತಕ್ಕಂಥ ಸ್ವಲ್ಪ ಸ್ವಲ್ಪವು ನಮಗೆ ಹಿಂದಿನ ಜನ್ಮದಲ್ಲಿ ನಾವು ಏನ್ ಮಾಡಿದ್ದೀವಿ ಏನು ಅಂತಕ್ಕಂಥದ್ದು ಕಾರಣ ದೇಹದಲ್ಲಿರುತ್ತೆ. ಅದು ಸ್ವಲ್ಪ ಒಳ್ಳೆಯದು ಬಂದಿರುತ್ತೆ. ಅದರ ಜೊತೆಗೆ ನಾವು ಒಳ್ಳೆಯದನ್ನೇ ಅಭಿವೃದ್ಧಿ ಮಾಡ್ಕೊಂಡು ಹೋದರೆ ಜೀವನವು ಒಂದೊಂದು ಮೆಟ್ಲೆ ಮುಂದಕ್ಕೆ ಹೋಗ್ತೀವಿ. ಅದನ್ನು ಉಪಯೋಗಿಸಿಕೊಂಡು ಕೆಟ್ಟದ್ದಕ್ಕೂ ಹೋಗ್ಬೋದು. ಈ ಕೆಟ್ಟದ್ದಕ್ಕೂ ಹೋದಾಗ ಆ ಕೆಟ್ಟ ಕಾರ್ಯಗಳು ಕೆಟ್ಟ ವ್ಯವಹಾರಗಳು ಬಂದರೆ ಬಡ್ಡಿ ಸಮೇತ ನಾವು ತೀರಿಸಲೇಬೇಕಾಗುತ್ತೆ. ಬಂದ್ಬಿಡ್ತು ಅದೇ ಅದು ಅದಕ್ಕೆ ಬದಲಾಗಿ ಬಡ್ಡಿ ಸಮೇತ ನಮ್ಗೆ ಅರ್ಥವಾಗುವ ರೀತಿಯಲ್ಲಿ ಪ್ರಚಪ್ನವ್ರು ಮಾಡಿದ್ರು. ಬಡ್ಡಿ ರೂಪದಲ್ಲಿ ತೀರಿಸಲೇಬೇಕಾಗಿ ಬರುತ್ತೆ ಅಂತಂದ್ರೆ ನಮ್ಗೆ ಅರ್ಥವಾಗುತ್ತೆ. ಕೆಲವು ಮಟ್ಟಕ್ಕೆ ಅಂತಂದ್ರೆ ಕೆಲವರಿಗೆ ಅರ್ಥವಾಗುತ್ತೋ ಇಲ್ವೋ ಅನ್ನುವ ಉದ್ದೇಶದಿಂದ ಅವರು ಬಡ್ಡಿ ಸಮೇತ ನಾವು ತೀರಿಸಬೇಕಾಗಿ ಬರುತ್ತೆ. ಉದ್ದೇಶವಲ್ಲದೆ ಅನುಭವ ರೂಪವಾದ ಬಡ್ಡಿಯನ್ನು ಸಹ ನಿರೀಕ್ಷಿಸುತ್ತಾನೆ. ಏನು ನೀನು ಬೇರೆ ನಮ್ಮೂರು ಅಂತ ಏನಿಲ್ಲ, ಬಡ್ಡಿ ಸಮೇತ ತೀರಿಸಲೇಬೇಕು ನೀನು ಮಾಡಿರ್ತಕ್ಕಂಥ ಕರ್ಮ. ಆದರೆ ಸಾಧಾರಣ ಜನರ ಜೀವಿತದಲ್ಲಿ ಮನಸ್ಸು ಕಾಮಕ್ಕೆ ಒಳಗಾಗಿ, ನಾವೆಲ್ಲ ಅವರು ಅಷ್ಟೇ ಸಾಧಾರಣ ಜನರೇ, ಮನಸ್ಸು ಕಾಮಕ್ಕೆ ಒಳಗಾಗಿ ಕೆಲಸ ಮಾಡುತ್ತಾ ಬಂದಿದ್ದರಿಂದ ಅವರ ಮರಣಾನಂತರದ ಹೋರಾಟದಲ್ಲಿ ಕಾಮಭೂತ ಪ್ರಭಾವವು ಮಿಗಿಲಾಗಿ ಅಂತವರ ಅಂತರಾತ್ಮನಿಗೆ ಅಸುಲು ಬಡ್ಡಿಗಳೆರಡೂ ನಷ್ಟವು ಸಂಭವಿಸುತ್ತದೆ. ಆದರೆ ಯಾರು ಸ್ಥೂಲ ಜೀವಿತದಲ್ಲಿ ಇರುವಾಗಲೇ ತಮ್ಮ ಸಮ್ಯಕ್ಕೆ ಪ್ರಯತ್ನ ಪಟ್ಟು ಜಯಿಸೂರರಾಗುತ್ತಾರೆಯೋ, ಇಲ್ಲಿ ಏನಪ್ಪಾ ಅಂತಂದ್ರೆ ಈ ವ್ಯವಸ್ಥೆ ವ್ಯವಹಾರ ಕಾಮಲೋಕದ್ದು ಅಂದ್ರೆ ಏನು, ಸ್ಥೂಲ ಲೋಕ ಅಂದ್ರೆ ಏನು, ಮನೋಲೋಕ ಅಂದ್ರೆ ಏನು, ಈ ಲೋಕಗಳ ಬಗ್ಗೆ ಯಾವ ರೀತಿ ಇರುತ್ತೆ ಅಂತಕ್ಕಂಥದ್ದು ಅಪೂರ್ವದ ಪುಣ್ಯ. ನಮ್ಗೆ ಇತಿಹಾಸ ಸೊಸೈಟಿಯಲ್ಲಿ ಈ ಲೋಕಗಳ ಬಗ್ಗೆ ಆ ದೇಹಗಳ ಬಗ್ಗೆ ನಮಗೆ ಅರಿವು ಮೂಡಿಸಿದ್ದಾರೆ. ಜಾಗೃತಿಯಾಗಿ ಅಲ್ಲ, ನಮ್ಗೆ ಆಚೆ ಕಡೆ ಇರ್ತಕ್ಕಂಥ ಬೆಲ್ಲಿ ಯಾವ ಸೊಸೈಟಿಯಲ್ಲಿ ಆಗ್ಲಿ ಬೇರೆ ಯಾವ ಪುಸ್ತಕಗಳಲ್ಲಾಗ್ಲಿ ಈ ವಿಷಯ ಗೊತ್ತಾಗಲಿಲ್ಲ. ಇಷ್ಟು ದೇಹಗಳಿದೆ, ಲೋಕಗಳಿದೆ, ಸತ್ತ ಮೇಲೆ ಇಂಥ ದೇಹದೊಂದಿಗಿಂತ ಲೋಕದಲ್ಲಿ ಇಷ್ಟು ದಿವಸ ನಾವು ಅಲ್ಲಿ ಸಂಸಾರ ಮಾಡ್ಬೇಕಾಗಿ ಬರುತ್ತೆ, ಜೀವನ ನಡೆಸ್ಬೇಕು, ಒಳ್ಳೇದು ಯಾವುದು ಕೆಟ್ಟದ್ದು ಯಾವ್ದು ಅಂತ ಅಲ್ಲಿ ನಾವು ಸಂಪಾದನೆ ಮಾಡಬಹುದು. ಇಲ್ಲಿ ಮುಖ್ಯವಾಗಿ ಹೇಳ್ತಾರೆ ಕಾಮಲೋಕ ಅಂತಕ್ಕಂಥದ್ದು ಅಷ್ಟೊಂದು ಕೆಟ್ಟದ್ದಲ್ಲ. ನಾವು ಒಳ್ಳೇದು 10% ಹೋದ್ರೆ ಅದು 100% ನಾವು ಅಭಿವೃದ್ಧಿ ಹೊಂದಿದ್ದೀವಿ. ಅದು ಎಲ್ಲ ಸಂಪಾದನೆ ಮಾಡಬೇಕಾದ್ರೆ ಮೂಲ ಸ್ಥೂಲ ಲೋಕ. ಸ್ಥೂಲ ಲೋಕದಲ್ಲಿ ನಮ್ಮ ಮನಸ್ಸಿಗೆ ಕಾಮವು ಸೇರಿದಾಗ ತುಂಬಾ ಕೆಟ್ಟದ್ದೂ ಮಾಡಬಹುದು, ಒಳ್ಳೆಯದನ್ನೂ ನಾವು ಮಾಡಬಹುದು. ಯಾವುದನ್ನ ಕಂಟ್ರೋಲ್ ನಲ್ಲಿ ಹಿಡ್ಕೊಳ್ತಕ್ಕಂಥ ಸಾಮರ್ಥ್ಯ ನಾವು ಇದಕ್ಕೇನ್ ಮಾಡ್ಬೇಕು, ಟ್ರೈನಿಂಗ್ ಕೊಡಬೇಕು. ಎಕ್ಸಾಂಪಲ್ ಬರಲ್ಲ. ಆ ಕಾಮದೊಂದಿಗೆ ಮನಸ್ಸು ಸೇರಿ ಒಳ್ಳೆಯ ಕೆಲಸಗಳನ್ನು ಮಾಡುವುದಕ್ಕೆ ಉತ್ತೇಜನ ಕೊಟ್ಟು ಒಳ್ಳೆಯ ಕೆಲಸ ಮಾಡ್ತಾ ಇದ್ದರೆ ಕಾಮಲೋಕಕ್ಕೆ ಹೋದಾಗ ಒಳ್ಳೆಯ ಕೆಲಸ, ಒಳ್ಳೆಯ ವ್ಯವಸ್ಥೆ, ಒಳ್ಳೆಯ ನಡತೆ, ಒಳ್ಳೆ ಸಮಾಜ, ಅಲ್ಲಿನೂ ಅಷ್ಟೇ ಒಳ್ಳೆ ಸಮಾಜ, ಒಳ್ಳೆ ಜನರು ಇರ್ತಕ್ಕಂಥ ಸ್ಥಳಕ್ಕೆ ಹೋಗಿ ಉತ್ತಮವಾಗಿರ್ತಕ್ಕಂಥ ಗುಣಗಳನ್ನು ಸಂಪಾದನೆ ಮಾಡುವುದಕ್ಕೆ ನಮಗೆ ಅಲ್ಲೇ ದಾರಿ ಸಿಗುತ್ತದೆ. ಆದ್ರಿಂದ ಏನೇ ಸಂಪಾದನೆ ಮಾಡಬೇಕಾದ್ರೂ ಸ್ಥೂಲ ಲೋಕವೇ ನಮಗೆ ಸ್ಥಳ. ಒಳ್ಳೆಯ ಸಂಪಾದನೆ ಮಾಡಬೇಕಾದ್ರೂ ಸ್ಥೂಲ ಲೋಕವೇ, ಕೆಟ್ಟದ್ದು ಸಂಪಾದನೆ ಮಾಡಬೇಕಾದ್ರೂ ಸ್ಥೂಲ ಲೋಕವೇ. ನಮ್ಮ ಪಂಚೇಂದ್ರಿಯಗಳೊಂದಿಗೆ ಕಾಮವು ಸೇರಿ ಕೆಟ್ಟದ್ದನ್ನೂ ಮಾಡಿಸುತ್ತೆ, ಒಳ್ಳೆಯದನ್ನೂ ಮಾಡಿಸುತ್ತೆ. ಈ ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು ಅಂತಕ್ಕಂಥದ್ದನ್ನ ನಾವು ನಿರ್ಣಯ ನಮ್ಮಷ್ಟಕ್ಕೆ ನಾವೇ ಅದನ್ನ ತೂಕ ಹಾಕಿ ಒಳ್ಳೆಯದ ಕಡೆ ಗಮನ ಕೊಟ್ಟು ಕೆಟ್ಟದ್ದನ್ನು ಬಿಡ್ತಾ ಬಂದಾಗ ಮುಂದಿನ ನಾವು ಸತ್ತಾಗ ಕಾಮಲೋಕದಲ್ಲಿ ಆ ಜೀವನವು ಸುಗಮವಾಗಿ ನಡೆಯುವುದಕ್ಕೂ ಮುಂದೆ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಜೀವನ ಪಡೆಯುವುದಕ್ಕಾಗಿ ಅಲ್ಲಿ ದಾರಿ ಆಗುತ್ತೆ ನಮಗೆ. ಅಂತವರೆಗೆ ವಸ್ತುತಃ ಯಾವ ಹೋರಾಟವಾಗಲಿ ನಷ್ಟವಾಗಲಿ ಇರುವುದಿಲ್ಲ. ಈ ರೀತಿ ನಾವು ಸ್ಥೂಲ ಲೋಕದಲ್ಲಿ ಅನುಭವಗಳನ್ನು ಪಡೆದು ಕಾಮದೊಂದಿಗೆ ಪಂಚೇಂದ್ರಿಯಗಳಲ್ಲಿ ಉತ್ತಮವಾಗಿರ್ತಕ್ಕಂಥ ಕೆಲಸಗಳನ್ನೇ ಮಾಡುವುದನ್ನು ಅರಿತಾಗ, ಕೆಟ್ಟ ಕೆಲಸಗಳಿಗೆ ನಾವು ತಡೆ ಹಾಕಿದಾಗ ಅಲ್ಲಿ ಉತ್ತಮವಾಗಿರ್ತಕ್ಕಂಥ ಜೀವನವನ್ನು ನಡೆಸುವುದಕ್ಕಾಗಿ ಉತ್ತಮವಾಗಿರ್ತಕ್ಕಂಥ ಅಲ್ಲಿ ಅಂತ ಅವಕಾಶವು ಒದಗಿಕೊಡುತ್ತೆ.
ಇನ್ನು ತರ ಅಲ್ಲ. ಅಲ್ಲಿ ಕೆಟ್ಟದ್ದು ಇಲ್ಲಿ ಕೆಟ್ಟದ್ದು ಒಂದು ರೀತಿ ಮಾಡಿದ್ರೆ 10ರಷ್ಟು 20ರಷ್ಟು ಅದು ಕೆಟ್ಟದ್ದೇ ನಾವು ಅನುಭವಿಸ್ತೀವಿ. ಅದು ಇನ್ನೂ ಪ್ರಬಲವಾಗುತ್ತೆ. ಮುಂದಿನ ಜನ್ಮದಲ್ಲಿ ಇನ್ನೂ ಕೆಟ್ಟದ್ದು ಮಾಡುವಂತಹ ಸನ್ನಿವೇಶ ಅಂತ ತಂದೆ ತಾಯಿಗಳಿಗೆ ಸಿಗ್ಬೇಕಾಗುತ್ತೆ. ಉತ್ತಮ ಗುಣಗಳನ್ನು ಬೆಳೆಸ್ಕೊಂಡಾಗ ಉತ್ತಮ ರೀತಿಯಲ್ಲಿ ಇರ್ತಕ್ಕಂಥ ಜನಸಂದಣಿ, ಉತ್ತಮ ರೀತಿಯಾಗಿ ಬೋಧನೆ ಮಾಡ್ತಕ್ಕಂಥವ್ರ ಕಡೆ ನಾವು ಅಲ್ಲೇ ಸೇರಿಕೊಂಡು ಉತ್ತಮ ಮನುಷ್ಯನಾಗಿ ಬೆಳವಣಿಗೆ ಹಾಗೆ ಮುಂದಿನ ಜನ್ಮದಲ್ಲಿ ಉತ್ತಮ ರೀತಿಯಲ್ಲಿ ಬೆಳವಣಿಗೆ ಆಗುವುದಕ್ಕಾಗಿ ಅವಕಾಶವು ಅಲ್ಲಿಂದ ತೆಗೆದುಕೊಂಡು ನಾವು ಬರಬಹುದು. ನೀನು ದೈವಿಕತೆಯ ದಾರಿಯಲ್ಲಿನ ಉಮೇದುಗಾರನು. ದೈವಿಕತೆಯ ದಾರಿಯಲ್ಲಿ, ದೈವಿಕತೆ ದಾರಿ ಅಂತಂದ್ರೆ ಒಳ್ಳೆ ಉತ್ತಮವಾಗಿರ್ತಕ್ಕಂಥದ್ದು ಹೇಳ್ತಾರೆ ಹೊರತು ಕೆಟ್ಟದ್ದು ಯಾವತ್ತೂ ಅದಕ್ಕೆ ಬರಲ್ಲ. ಅಂತಹ ದಾರಿಯನ್ನು ನೀನು ನಡೆಯುವುದನ್ನು ಪಡಿಸ್ಕೋಬೇಕು. ಉಮೇದುವಾರನು ಆದುದರಿಂದ ಪ್ರಯತ್ನ ಪಟ್ಟರೆ. ಉಮೇದುವಾರ ಅಂತಂದ್ರೆ ಸಾಧಾರಣವಾಗಿ ನಮಗೆ ಇದಕ್ಕೆ ES ಕ್ಲಾಸ್ ಹೋಗ್ತಾರಲ್ಲ, ಉಮೇದುವಾರ ಅಂತಕ್ಕಂಥದ್ದು ಸಾಧಾರಣವಾಗಿ ಅಲ್ಲೆಲ್ಲ ಟ್ರೈನಿಂಗ್ ಕೊಟ್ಟು ಉತ್ತಮ ರೀತಿಯಲ್ಲಿ ಬೆಳವಣಿಗೆ ಆಗಬೇಕನ್ನೋ ಉದ್ದೇಶದಿಂದಲೇನೆ ಅದು ಉಮೇದುವಾರಿ ಶಿಷ್ಯತ್ವ ಅಂತ ಕೊಡ್ತಕ್ಕಂಥದ್ದು. ಇಲ್ಲಿ ಆ ಶಿಷ್ಯತ್ವಕ್ಕೆ ತಯಾರು ಮಾಡ್ತಕ್ಕಂಥ ಸಾಮರ್ಥ್ಯ, ನಾವು ತಿಳುವಳಿಕೆ ಇರ್ತಕ್ಕಂಥವರು, ಯಾವ ತಿಳುವಳಿಕೆ ಇಲ್ಲದೆ ಇರ್ತಕ್ಕಂಥವರಿಗೆ ನಾವು ಮಾರ್ಗದರ್ಶನ ನೀಡಬೇಕು. ಅದು ನಮ್ಮ ಕರ್ತವ್ಯ. ಯಾಕೆ ಇವೆಲ್ಲ ಭಗವಂತನ ಇಚ್ಛೆ ಅಂತಂದ್ರೆ, ಈಶ್ವರನ ಎಲ್ಲರೂ ನನ್ನಂತೆ ಆಗಬೇಕು, ಅವ್ರ ಯೋಜನೆಗೆ ನಾವು ಸಹಾಯ ಮಾಡ್ಬೇಕು ಅಂತಂದ್ರೆ ಉಮೇದುವಾರ ಶಿಷ್ಯನು ಅಲ್ಲಿ ಬೆಳವಣಿಗೆ ಆಗ್ತಾರೆ. ಉಮೇದುವಾರನಾಗಿರ್ತಕ್ಕಂಥ ಬೇರೆ ಕಡೆ TSಗೂ ಸೇರಿದ್ರೆ ಆಚೆ ಕಡೆ ಏನು ಗೊತ್ತಿಲ್ಲದೆ ಇರತಕ್ಕಂಥ ಜನರನ್ನ ನಾವು ಈ ಆಧ್ಯಾತ್ಮಿಕ ಜೀವನವನ್ನು ನಡೆಸುವ ದಾರಿ ಇದೆ ಅಂತ ಅನ್ನೋದನ್ನ ಬೇರೆ ಜನರಿಗೆ ಬೋಧನೆ ಮಾಡಿ ಎಷ್ಟು ನಾವು ಇಲ್ಲಿ ಕರೆತಂದವರು ಉತ್ತಮಪಡಿಸ್ತೀವೋ ಅಷ್ಟು ನಾವು ಮುಂದಕ್ಕೆ ಹೋಗ್ತೀವಿ, ಅವರು ಮುಂದಕ್ಕೆ ಬರ್ತಾರೆ. ದೈವ ಯೋಜನೆಗೆ ನಾವು ಎಲ್ಲರೂ ಸಹಾಯ ಮಾಡದಂತೆ ಆಗುತ್ತದೆ. ಈ ಕಾಮಭೂತವನ್ನು ಈ ಲೋಕ ಜೀವಿತದಲ್ಲೇ ದಮನ ಮಾಡಿ, ಈ ಲೋಕ ಜೀವಿತದಲ್ಲೇ ಕಾಮ ಜೀವನವನ್ನು ದಮನ ಮಾಡಬೇಕು. ದಮನ ಮಾಡಿಯೇ ನಿನ್ನ ಸ್ವಾಧೀನಕ್ಕೆ ನಿನ್ನ ನೀಚ ಸ್ವಭಾವವನ್ನು, ಪ್ರತಿಯೊಬ್ಬರಲ್ಲಿದೆ ನೀಚ ಸ್ವಭಾವ, ಆ ನೀಚ ಸ್ವಭಾವವನ್ನು ನಮ್ಮ ಹಿಡಿತದಲ್ಲಿ ಇಟ್ಕೋಬೇಕು. ಕೆಟ್ಟ ಕೆಲಸ ಮಾಡೋದಕ್ಕೆ ಹೋದ್ರೆ ಬೇಡ, ಅದು ಕೆಟ್ಟದ್ದು ಅಂತ ನೀನು ಬಲವಂತದಿಂದ ಪ್ರಯತ್ನದಿಂದ ಕೆಲವು ದಿವಸಗಳದಕ್ಕೆ ತಡೆ ಹಾಕಿದಾಗ ಅದು ನಿಂತೋಗುತ್ತೆ. ಅದು ಅದು ಬೆಳವಣಿಗೆ ಆಗಲ್ಲ, ಅದು ಕುಗ್ಗುತ್ತೆ. ನಾವು ಆವಾಗ ಬೆಳವಣಿಗೆ ಆಗ್ತೀವಿ. ಸ್ವಭಾವವನ್ನು ತೆಗೆದುಕೊಳ್ಳಲು ಸಾಧ್ಯ, ಏಕೆಂದರೆ ಎಲ್ಲಾ ದೈವಿಕ ಶಕ್ತಿಗಳು ನಿನಗೆ ಬೆಂಬಲವಾಗಿ ಸಹಾಯ ಮಾಡುತ್ತವೆ. ನೀನು ಮೊದಲು ಮನಸ್ಸು ಮಾಡಿ ಉತ್ತಮ ಗುಣಗಳನ್ನು ಬೆಳೆಸ್ಕೋಬೇಕು ಅಂತಕ್ಕಂಥದ್ದನ್ನು ಮನಸ್ಸು ಮಾಡಿದಾಗ ದೈವಿ ಶಕ್ತಿ ನಿನ್ನೊಂದಿಗೆ ಸಹಾಯ ಮಾಡುತ್ತದೆ. ನೀನು ಪ್ರಯತ್ನ ಪಡದೆ ಹೋದ್ರೆ ಅದಷ್ಟಕ್ಕೆ ಯಾವುದೂ ಬರಲ್ಲ ಯಾರಿಗೂ. ಪ್ರಕೃತಿ ಕಟ್ಟಳೆಗಳಿಗೆ ಅನುಸಾರವಾಗಿ ಬಾಳಿದರೆ ಜಯವು ಶತಸಿದ್ಧ. ಪ್ರಕೃತಿ ಕಟ್ಟಳೆ ಏನಿದೆಯೋ ಅದಕ್ಕೆ ಹೊಂದಾಣಿಕೆಯಾಗಿಕೊಂಡು ನಾವು ಜೀವನವನ್ನು ನಡೆಸಬೇಕೆ ಹೊರತು ಅದಕ್ಕೆ ವಿರೋಧವಾಗಿ ಜೀವನ ನಡೆಸಿದ್ರೆ ನಾವು ಉದ್ಧಾರ ಆಗಲ್ಲ. ಕಾಮಭೂತವು ನಮ್ಮಲ್ಲಿ ಸೇರಿಕೊಂಡು ಆವಾಗ ಯಾತನ ದೇಹವು ಆಗುತ್ತದೆ. ಪ್ರಕೃತಿ ಕಟ್ಟಳೆಗೆ ಅನುಸಾರವಾಗಿ ಬಾಳಿದರೆ ಜಯವು ಶತಸಿದ್ಧ. 100ಕ್ಕೆ 100 ಭಾಗ ಆತ್ಮ ಸಂಯಮವನ್ನು ಸಾಧಿಸುವುದು ಅನೇಕರಿಗೆ ಸಾಧ್ಯವಿಲ್ಲ. ಆದ್ರೆ 100ಕ್ಕೆ 100 ಅಂಕ ಪಡೆಯೋದು ಮಾಮೂಲು ಓದ್ತೀವಲ್ಲ, ಆ ರೀತಿ 100ಕ್ಕೆ 100 ಪಡೆಯೋದು ಯಾರಿಗೂ ಸಾಧ್ಯವಿಲ್ಲ. ಹಾಗೆ ಎಲ್ಲಾ ವಿಷಯಗಳು ಒಂದೇ ಜನ್ಮದಲ್ಲಿ ನಾವು ಪಡೆಯುವುದಕ್ಕೆ ಸಾಧ್ಯವಾಗುವುದಿಲ್ಲ. ಅಲ್ಲದೆ ಕಾಮಲೋಕದಲ್ಲಿ ಆತ್ಮವಿಶ್ವಾಸವು, ಕಾಮಲೋಕದಲ್ಲಿ ಆತ್ಮವಿಶ್ವಾಸವು ಧೈರ್ಯಗಳು ಇಲ್ಲದಿದ್ದರೆ ಭಯ ಮತ್ತು ಗಾಬರಿಯನ್ನ ಮಾಡಬಾರದನ್ನು ಮಾಡಬೇಕಾಗುತ್ತದೆ. ನೋಡಿ, ಕಾಮಲೋಕದಲ್ಲಿ ಧೈರ್ಯ ಸಾಹಸ ಅಂತಕ್ಕಂಥದ್ದನ್ನ ನಾವಿಲ್ಲಿ ಟ್ರೈನಿಂಗ್ ತೆಗೆದುಕೊಳ್ಳದೆ ಹೋದ್ರೆ ಅಲ್ಲಿ ಬರಲ್ಲ. ಅದು ಇಲ್ಲದೆ ಹೋದ್ರೆ ಮಾಡಬಾರದ ಅನ್ಯಾಯಗಳಿಗೆಲ್ಲ ಅಲ್ಲಿ ನಂತರ ತುತ್ತಾಗ್ತೀವಿ. ಆದ್ರಿಂದ ಸ್ಥೈರ್ಯವು ಧೈರ್ಯವು ನಾವಿಲ್ಲಿ ಸಂಪಾದನೆ ಮಾಡ್ಕೋಬೇಕು. ಮಾಡಬೇಕಾಗಿ ಬರಬಹುದು. ಈ ಸ್ಥೂಲ ಲೋಕದಲ್ಲಿ ಅನೇಕರು ಎಷ್ಟೋ ಕ್ರೂರ ಕೃತ್ಯಗಳನ್ನು ಮಾಡಲು ಹಿಂಜರಿಯುವುದಿಲ್ಲ. ಇದು ಶತಸಿದ್ಧ, ನಮ್ಗೆಲ್ಲರಿಗೂ ಗೊತ್ತಿದೆ. ಕ್ರೂರವಾಗಿರ್ತಕ್ಕಂಥ ಕೆಲಸಗಳು ಅನೇಕ ಜನ ಮಾಡ್ತಾರೆ. ಯಾಕೆ ಆ ರೀತಿ ಮೂಲ ಅಂತಂದ್ರೆ ನಮ್ಮ ಮನಸ್ಸಿನೊಂದಿಗೆ ಕಾಮವು ಸೇರಿ ಕ್ರೂರಕವಾಗಿರ್ತಕ್ಕಂಥ
ಕೆಲಸಗಳನ್ನು ಮಾಡಿಸುತ್ತೆ ಮಾಡ್ತೀವಿ. ಆಹಾರ ಸೇವನೆ ಮಾಡೋದ್ರಿಂದ ಕೂಡ ಬರುತ್ತೆ. ತಿಳಿಗೇಡಿಯಾದ ಉಪಾಧ್ಯಾಯನ ಮಕ್ಕಳನ್ನು ದಂಡಿಸಿ ಕ್ರೂರ ಕರ್ಮಕ್ಕೆ ಒಳಗಾಗುತ್ತಾರೆ. ಇದು ನೋಡಿ, ಇದುವರೆಗೂ ನಮಗೆ ಗೊತ್ತಿಲ್ಲ, ನಾವೆಲ್ಲ ಟೀಚರ್ಸೇ ಗೊತ್ತಿಲ್ಲ. ಅನೇಕ ಜನರನ್ನು ಹೊಡೆದು ಬಡಿದು ತಿದ್ದಿದ್ದೀವಿ, ಆದ್ರೆ ಕರ್ಮನ ಅನುಭವಿಸ್ಲೇಬೇಕು. ಇದು ಗೊತ್ತಿಲ್ಲ. ಇದು ಈ ತಿಸಾಪುರ್ ಸೊಸೈಟಿ ಬಂದ ಮೇಲೆ ನಮ್ಗೆ ಗೊತ್ತಾಗಿದ್ದು. ಆಮೇಲೆ ಮಾಡ್ತಕ್ಕಂಥ ಅಲ್ಲಿಗೆ ನಾವ್ ಯಾವಾಗ ತಿಸಾಪುರ್ ಸೊಸೈಟಿಗೆ ಬರೋದಕ್ಕೆ ಮೊದಲು ಕೆಲಸಕ್ಕೆ ಹೋಗಿಲ್ಲ, ಸೊಸೈಟಿ ಸೇರಿದ ಮೇಲೆನೆ ಕೆಲಸಕ್ಕೆ ನಾವು ಸೇರಿದ್ದು. ಆದ್ರಿಂದ ಈ ಹಿನ್ನೆಲೆಯಲ್ಲಿ ಹುಡುಗರಿಗೆ ಅಷ್ಟೊಂದು ಹಿಂಸೆ ಕೊಡ್ತಾ ಇರ್ಲಿಲ್ಲ. ಇದು ಹುಡುಗರನ್ನು ಬಡಿಯೋದು ಕುಡಿಯುವುದರಿಂದ ಅದು ತಪ್ಪು, ಆ ಹಿಂಸೆಯನ್ನು ನೀನು ಅನುಭವಿಸ್ಬೇಕಾಗಿ ಬರುತ್ತೆ ಅಂತ ಹೇಳ್ತಾರೆ. ದೇವಕೋಟೆಯಲ್ಲಿ ಯಾರೋ ಸ್ವಾಮಿ ಹಿಡಿದ್ರು. ಏನ್ ಸರ್ ಕುಡಿಯೋದದು ಅಲ್ಲ, ಏನಪ್ಪ ಅಂದ್ರೆ ಹೇಳ್ತೀನಿ, ಗೊತ್ತಿಲ್ಲ ಅವೆಲ್ಲನೂ. ನಾವು ಮಾಡೋದೇನೋ ಆ ದುಬಸ್ತನದ ಇಟ್ಕೋಬೇಕು, ಒಳ್ಳೇದ್ ಮಾಡ್ಬೇಕು ಅಂತಾನೆ ಹೊಡಿತೀವಿ. ಆದ್ರೆ ಹೊಡಿತಕ್ಕಂಥ ರೀತಿ ನೀತಿ ಹ್ಯಾಗ್ ಮಾಡ್ಬೇಕು ಅಂತ ಅವಾಗ ಗೊತ್ತಿಲ್ಲ. ಗೊತ್ತಿಲ್ಲದೆ ಮಾಡಿರ್ತಕ್ಕಂಥ ಪಾಪ ಅದು. ಬೇಸಿವ ಸಾರಿ ಪಾಠ ಮಾಡಿ ಸಾರಿದ್ರೆ ಅವ್ರ ಮೇಲೆ ಏನಂತ ಹೇಳ್ಬಿಟ್ಟು ಗಮನ ಬಿಡೋದು ಹೊಡಿಯೋದು, ಅದೆಲ್ಲ ಗೊತ್ತಾಗ್ದಿರ ಈ ಪಾಪ ಕರ್ಮ. ನೋಡಿ, ಎಷ್ಟೇ ಅಲ್ಲ, ನಾವು ಮೃಗಗಳು, ನಾಯಿ, ಬೆಕ್ಕು, ಕೋಳಿನೋ ನಾವು ಸಾಕು ಪ್ರಾಣಿಗಳು ಇರ್ತವೆ ನೋಡೋ, ಅಲ್ಲಿಂದ ಬಂದಿದ್ದು ನಾವು. ಅಲ್ಲ, ಅಲ್ಲಿಂದ ನಾವು ಬಂದಿದ್ದೀವಿ. ಅವುಗಳಿಗೆ ಹಿಂಸೆ ಕೊಟ್ರೆ ಆ ಮೃಗಗಳು ಸಮೇತ ಕಾಮಲೋಕದಲ್ಲಿ ಆ ಹಿಂಸೆಯನ್ನು ನಮ್ಮನ್ನು ತೀರಿಸಿಕೊಳ್ಳುವುದಕ್ಕೆ ನಾವು ಕೊಟ್ಟಿರ್ತೀವಲ್ಲ, ಇದು ಅದು ತೀರಿಸಿಕೊಳ್ಳುವುದಕ್ಕಾಗಿ ಕಾಮಲೋಕದಲ್ಲಿ ಅವು ನಮ್ಮ ಜೊತೆಗೆ ಬೀಳುತ್ತಂತೆ, ನಮ್ಮ ಮೇಲೆ ಚೇಡು ತೀರಿಸ್ಕೊಳ್ಳುತ್ತಂತೆ. ಈ ವಿಷಯಗಳು ನಮ್ಗೆ ಆಚೆ ಕಡೆ ಗೊತ್ತಾಗತ್ತೆ. ಆದ್ದರಿಂದ ಬೇರೆ ಮೃಗಗಳನ್ನ, ಹಸುಗಳು ಅಥವಾ ಬೇರೆ ಇದೆಯಲ್ಲ, ಅವಕ್ಕೂ ನಾವು ಹಿಂಸೆ ಕೊಡಬಾರದು. ಅನೇಕ ಸಲ ಹೊಡೆದಿದ್ದೀವಿ, ಎತ್ತುಗಳನ್ನ, ಹಸುಗಳನ್ನ ಹೊಡೆದಿದ್ದೀವಿ. ಅದನ್ನ ಕ್ರೂರವಾಗಿ ಹೊಡೆದಿದ್ದಿರ್ತಕ್ಕಂಥ ಕಾಲು ಇದೆ, ಯಾಕಂದ್ರೆ ನಮ್ಗೆ ಗೊತ್ತಿಲ್ಲ ಅದು. ಆದರೆ ಗೊತ್ತಿದ್ದು ಮಾಡಿದ್ರು ತಪ್ಪು ತೀರಿಸ್ಕೊಳ್ಳೇಬೇಕು. ಗೊತ್ತಿದ್ದು ಮಾಡಿದ್ರು ಅದು ಕಡಿಮೆ ಆಗುತ್ತೆ, ಅದು ಇನ್ನೂ ಜಾಸ್ತಿ ಆಗುತ್ತೆ. ಗೊತ್ತಿದ್ದು ಮಾಡಿದ್ರೆ ಜಾಸ್ತಿ ಆಗುತ್ತೆ. ಆದರೆ ಆ ಘೋರ ಕರ್ಮದ ಪರಿಣಾಮ ಗೊತ್ತಾಗುವುದಿಲ್ಲ. ಗೊತ್ತಾಗಲ್ಲ. ನಮ್ಮ ಸ್ಥೂಲ ಲೋಕದಲ್ಲಿ ಇದ್ದಾಗ ಹಸುಗಳನ್ನಾಗ್ಲಿ, ಎಮ್ಮೆ, ಮೇಕೆ ಇವೆಲ್ಲನ್ನ ಕ್ರೂರವಾಗಿ ನಾವು ದಂಡಿಸಿದ್ದೀವಿ, ಹೊಡೆದಿದ್ದೀವಿ, ಅದಕ್ಕೆ ಮಾಡಿದ್ದೀವಿ. ನಾವು ಎತ್ತುಗಳಿಗೆ ಹುಲ್ಲು ತಿನ್ನಿಸ್ತಾ ಇದ್ದೀವಿ, ಅದು ತಿನ್ನಲ್ಲ ಅಂತಂದ್ರೆ ಇದನ್ನ ತಕೊಂಡು ಹೊಡಿತಾ ಇದ್ವಿ. ನಮ್ಗೇನ್ ಗೊತ್ತು, ಅದು ತಿನ್ನಲ್ಲ ಅಂತ ಅನ್ನೋದ್ರಿಂದ ಹೊಡಿತಾ ಇದ್ವಿ. ಈಗೇನಾಗುತ್ತೆ, ಆ ಕರ್ಮವು ಗೊತ್ತಿದ್ದು ಮಾಡಿದ್ರು ತೀರಿಸ್ಕೋಬೇಕು, ಗೊತ್ತಿಲ್ಲದೆ ಮಾಡಿದ್ರು ತೀರಿಸ್ಕೋಬೇಕು. ಇದಂತೂ ಈ ಸಾಫ್ಟ್ವೇರ್ ಸೊಸೈಟಿ ಬಂದ ಮೇಲೆ ಇಂತಹ ನಿಯಮಗಳು ಈ ರೀತಿ ಇರುತ್ತೆ, ಇದು ಹೀಗಿರುತ್ತೆ, ಇದನ್ನ ಹೀಗೆ ಜೀವನ ನಡೆಸಬೇಕು ಅಂತಕ್ಕಂಥದನ್ನ ಹೇಳ್ಕೊಟ್ಟಿರ್ತಕ್ಕಂಥ ಆ ಮಹಾತ್ಮರಿಗೆ ನಾವು ಎಷ್ಟು ಚಿರಋಣಿಗಳಾಗಬೇಕು ಎಂದು. ಆದ್ರೆ ತಿಳ್ಕೊಂಡು ನಂತರ ನಾವು ಆ ತಪ್ಪು ಕೆಲಸಕ್ಕೆ ಹೋದ್ರೆ ಇನ್ನೂ ಸರ್ವನಾಶ. ತಿಳ್ಕೊಂಡಿದ್ದಾದ್ಮೇಲೆ ಸಾಧ್ಯವಾದಷ್ಟು ಅಂತ ಕ್ರೂರವಾಗಿರ್ತಕ್ಕಂಥ ಕೆಲಸಗಳನ್ನು ಬಿಡಬೇಕು. ಆದರೆ ಕಾಮಲೋಕದಲ್ಲಿ ಆ ಕರ್ಮದ ಫಲವು ಎದ್ದು ಕಾಣುವುದೋ, ಇಲ್ಲಿ ಏನು ಮಾಡಿದ್ರೆ ತಪ್ಪುಗಳು ಆ ಕರ್ಮ ಅಲ್ಲಿ ಎದ್ದು ಕಾಣುತ್ತೆ, ಜಾಸ್ತಿಯಾಗಿ ನಮ್ಗೆ ಅಲ್ಲಿ ಹಿಂಸೆ ಕೊಡುತ್ತೆ. ಕಾಮಲೋಕದಲ್ಲಿ ನಿರ್ದಯದ ಮಾತಿನ ಕೆಟ್ಟ ಫಲವೂ ಕೂಡ ಕೂಡಲೇ ಗೋಚರವಾಗುತ್ತದೆ. ದಯ ದಾಕ್ಷಿಣ ಇಲ್ಲದಿರೋ ಚಿಕ್ಕಾಪಟ್ಟಿ ಬೈತೀವಿ, ಎಲ್ಲಾರನ್ನೂ ಬೈದಿರ್ತೀವಿ, ನಾವು ಹೊಡೆದಿರ್ತೀವಿ. ಈ ಮೃಗಗಳು ತರ ಜನರನ್ನೂ ಸಮೇತ ನೋಡ್ಕೊಳ್ತೀವಿ. ಒಂದೊಂದ್ಸಲಿ ಚೆನ್ನಾಗಿ ಬೈತೀವಿ, ಬಾಯಿ ಕೋಪ ಬಂದ್ಬಿಟ್ಟಾಗ ಚಿಕ್ಕಾಪಟ್ಟೆ ಬೈದಿರ್ತೀವಿ. ಆದ್ರೆ ಸಣ್ಣ ಮಕ್ಕಳನ್ನು ಹೊಡೆದಿರ್ತೀವಿ, ಆ ಹಸುಗಳನ್ನ, ಎಮ್ಮೆಗಳನ್ನು ಚೆನ್ನಾಗಿ ಹೊಡೆದಿರ್ತೀವಿ. ಅವನು ಇನ್ನೂ ಕಟಿಂಗ್ ಮಾಡ್ತಕ್ಕಂಥ ಅವನ ಕತೆ ಬೆಳೆದ ಆ ಕರ್ಮ, ಆ ಘೋರ ಎಷ್ಟಿರುತ್ತೆ ಅಂತ ಅನ್ನೋದು ಇವಾಗ ನಾವು ನೆನೆಸ್ಕೊಂಡ್ರೆ ಎಂಥ ಕೆಟ್ಟ ಕೆಲಸ ನಮ್ಮದು ಅಂತ ಅನ್ಸುತ್ತೆ. ಘೋರವಾದ ಉದ್ವೇಷಗಳಿಗೆ ಒಳಗಾಗದೆ ಮನುಷ್ಯನ ನೀಚ ಮಟ್ಟದ ಕಾಮಲೋಕದ ಕ್ಷುದ್ರ ಗಣಗಳು ನೋಡಿ, ಇಲ್ಲಿ ಒಂದು ಆ ವಿಧವಾದ ಸಂಕಲ್ಪ ರೂಪಗಳೊಳಗೆ ಸೇರಿಕೊಂಡು ನಡೆಯುವುದನ್ನು ಕಾಣಬಹುದು. ಅಂತಹ ಕೆಟ್ಟ ಸಂಕಲ್ಪ ರೂಪಗಳು ಅನೇಕ ವರ್ಷಗಳವರೆಗೆ ಮುಂದುವರೆದುಕೊಂಡು ಹೋಗಲು ಸಾಧ್ಯ. ಆ ಕೆಟ್ಟ ಕೆಲಸಗಳು ಮಾಡಿದ್ವಲ್ಲ, ಒಂದೇ ಸಲ ತೀರ್ಸ್ಕೊಳ್ಳೋದಕ್ಕೆ ಆಗಲ್ಲ. ಅನೇಕ ಜನ್ಮಗಳಲ್ಲಿ ಅದು ಸ್ವಲ್ಪ ಕೊಟ್ಟು ತೀರಿಸಿಕೊಳ್ಳಬೇಕಾಗಿ ಬರುತ್ತದೆ. ಅಲ್ಲದೆ ತುಲಲೋಕದಲ್ಲೂ ಅದಕ್ಕೆ ಅನುಗುಣವಾದ
ಪರಿಣಾಮಗಳು ಉಂಟಾಗುವುದಕ್ಕೆ ಅವಕಾಶವಿದೆ. ಮುಂದಿನ ಜನ್ಮ ಬಂದಾಗ ಅದನ್ನು ತೀರಿಸಿಕೊಳ್ಳುವುದಕ್ಕೂ ಅವಕಾಶವೂ ಇರುತ್ತೆ, ಇಲ್ಲಾಂದ್ರೆ ಹೆಚ್ಚಾಗಿ ಮಾಡ್ಕೊಳ್ಳೋದಕ್ಕೂ ಅವಕಾಶ ಎರಡು ನಿನಗೆ ಸೇರಿದ್ದು. ಇಷ್ಟು ಕಾಮಲೋಕದ ವ್ಯವಸ್ಥೆ ಇಷ್ಟ ಆಯ್ತಪ್ಪ. ಕಾಮಭೂತ ಭೂತ ಯಾರು ಹೇಳ್ತಾರೆ ನೋಡೋದು, ಇದನ್ನು ಭೂತ ಇಟ್ಟಂಗೆ ಇಟ್ಬಿಟ್ಟಿಲ್ಲ ಕಾಮಭೂತ. ಕಾಮವು ಅಭಿವ್ಯಕ್ತವಾಗುವ ಪ್ರಕೃತಿ ತತ್ವ. ಅಭಿವ್ಯಕ್ತವಾಗಬೇಕಂದ್ರೆ ಆ ಪ್ರಕೃತಿನ ನಮ್ಗೆ ಇಷ್ಟು ಹೇಳಿ ಮುಕ್ತಾಯ ಮಾಡೋದು. ಓ